ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕರಾಟೆ ಎ.ಪಿ. ಶ್ರೀನಾಥ್ ಮಾತಾಡ್ತಾ ಇದ್ದೀನಿ. ನಮ್ಮ ರಿಯಾಲಿಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ಇವತ್ತಿನ ವಿಶೇಷ ಸಂದರ್ಶನ ಗೆಲುವಿನ ಹಾದಿಯಲ್ಲಿ ಸಾಧಕರ ಗೆಲುವಿನ ರಹಸ್ಯ ಬೇರೆ ಯಾರೂ ಅಲ್ಲ, ಗಿನ್ನೆಸ್ ದಾಖಲೆ ಪುರಸ್ಕೃತರು ಹಾಗೂ ರೋಟರಿ ಕ್ಲಬ್ನ ಸದಸ್ಯರು ಹಾಗೂ ಸಮಾಜ ಸೇವಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ನರೇಶ್ ಬಾಬು ಸರ್ ಅವರು ನಮ್ಮ ವಾರ ಸ್ಟುಡಿಯೋಗೆ ಬಂದು ನಮ್ಮ ಒಂದು ಹೊಸ ಸಂದರ್ಶನ, ಹೊಸ ಕಥೆಯನ್ನ, ಹೊಸ ಗೆಲುವಿನ ರಹಸ್ಯವನ್ನ ತಿಳಿಸ್ಕೊಡಕ್ ಬಂದಿದ್ದಾರೆ. ಸ್ವಾಗತ, ಸುಸ್ವಾಗತ ಸರ್. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಹೃದಯಾಂತರದಿಂದ ಸ್ವಾಗತವನ್ನ ಕೋರ್ತಾ ಇದೀವಿ ಸರ್. ಧನ್ಯವಾದಗಳು ಸರ್. ಆರಂಭ ಮಾಡೋಣವೇ ಸರ್? ಓ ಖಂಡಿತ. ನಿಮ್ಮನ್ನ ನೋಡ್ತಾ ಇದ್ದೇನೆ, ಬಹಳ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೀವಿ, ಬಹಳ ಸಂತೋಷ ಆಯ್ತು. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಸರ್. ಸೊ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನರೇಶ್ ಬಾಬು, ಯೂಶಲ್ ಆಗಿ ಆಲ್ಫಾ ನರೇಶ್ ಬಾಬು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಯೂಶಲ್ ಆಗಿ ಮೆಡಿಟೇಷನ್ ಮಾಡ್ತಾ ಇರ್ತೀನಿ, ಸ್ಪಿರಿಚುವಲ್ ಇನ್ಕ್ಲೈನ್ಡ್ ಆಗಿರ್ತೀನಿ. ಹುಟ್ಟಿ ಬೆಳೆದಿದ್ದು ಇಲ್ಲೇ ಬೆಂಗಳೂರಲ್ಲೇ. ಮಾತೃಭಾಷೆ ತೆಲುಗು, ಕನ್ನಡದವನು. ಮತ್ತೆ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡಿರುವಂತದ್ದು. ನ್ಯಾಷನಲ್ ಹೈಸ್ಕೂಲ್ ಮತ್ತೆ ನಾನು ಅಕಾಡೆಮಿಕ್ಸ್ ಅಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ. ಆದ್ರೆ ಪ್ಯಾಷನೇಟ್ ಅಬೌಟ್ ಟೆಕ್ನಾಲಜಿ. ಸೊ ಆಲ್ಮೋಸ್ಟ್ ಒಂದು 26 ವರ್ಷಗಳಿಂದ ಟೆಕ್ನಾಲಜಿಯಲ್ಲಿ ಟ್ರೈನಿಂಗ್ ಮತ್ತೆ ಕನ್ಸಲ್ಟೇಷನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸುಮಾರು 110 ಕಾರ್ಪೊರೇಟ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ನಿಶ್ ಟೆಕ್ನಾಲಜಿನ ಹೇಳ್ಕೊಡ್ತಾ ಇರ್ತೀನಿ. ಸೊ ಆಗಾಗ ತರಗತಿಗಳು ತಗೊಂತಾ ಇರ್ತೀನಿ. ಮತ್ತೆ ಕನ್ಸಲ್ಟೇಷನ್, ಅವ್ರಿಗೆ ಏನೇನು ಇನ್ಫಾರ್ಮೇಶನ್ ಬೇಕಾಗುತ್ತೆ ಸೆಟಪ್ಗೆ, ಅದೆಲ್ಲ ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ವೃತ್ತಿ. ಮತ್ತೆ ಅನೇಕ ಹವ್ಯಾಸಗಳಿದೆ. ಮತ್ತೆ ಸೋಷಿಯಲ್ ಆರ್ಗನೈಸೇಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಹೋಗ್ತಾ ನಿಮ್ಮಲ್ಲಿ ನಾವು ತಗೋತೀವಿ ಸರ್. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಪ್ರಚಾರಕ್ಕಿನ್ನ ವಿಚಾರ ಬಹಳ ಮುಖ್ಯ. ಹೌದು. ಅದರಲ್ಲೂ ನಿಮ್ಮಂತಹ ಒಂದು ಏನ್ ಹೇಳ್ತಾರೆ, ಪ್ರತಿಯೊಂದರ ಬಗ್ಗೆ ಜ್ಞಾನ ಇರೋರು, ಅವೇರ್ನೆಸ್ ಇರೋರು, ಜಾಗೃತಿ ಇರೋರು ಇದನ್ನ ವಿಷಯ ತಿಳಿಸ್ಕೊಟ್ಟಾಗ ನಮ್ಮ ವೀಕ್ಷಕರಿಗೆ ಹೋಗಿ ತಲುಪ್ತಾ ಇರುತ್ತೆ. ನಿಜ. ತಲುಪಿದೆ ಕೂಡ. ಇವಾಗ ಬಂದಿದ್ದು ನಮ್ಗೆ ಇನ್ನ ಖುಷಿ ಆಯ್ತು. ನಿಮ್ಮ ಪ್ರಕಾರ ಗೆಲುವು ಅಂತಂದ್ರೆ ಏನು ಸರ್? ಸರ್, ಗೆಲುವು ಅನ್ನೋದು ಯಾವುದೇ ಒಂದು ವಿಚಾರ ಅಥವಾ ಯಾವ್ದಾದ್ರು ಒಂದು ಗೋಲ್ ಸೆಟ್ ಮಾಡ್ತೀವಿ, ಅದನ್ನ ಅಚೀವ್ ಮಾಡ್ತೀವಿ, ಅದು ಆಕ್ಚುಲ್ ಆಗಿ ಗೆಲುವಲ್ಲ ಅದು. ಯಾಕಂದ್ರೆ ಅದು ಒಂದು ಸ್ಟೇಜ್, ಒಂದು ಸ್ಟೆಪ್. ಗೆಲುವು ಅಂತ ಹೇಳಿದ್ರೆ ಎಷ್ಟು ಮನಸ್ಸುಗಳನ್ನ ನೀವು ಗೆದ್ದಿದ್ದೀರಾ, ಅಂದ್ರೆ ನಿಮ್ ಜೊತೆಲಿರುವಂತದ್ದು ಪೀಪಲ್, ಅದನ್ನ ಫಸ್ಟ್ ಗೆಲ್ಬೇಕಾಗತ್ತೆ. ಮತ್ತೆ ಗೆಲುವು ಅಂದ್ರೆ ಒಂದು ಕಾನ್ಸ್ಟೆಂಟ್ ಆಗಿ ನಮ್ಮ ನಂತರನೂ ಇರೋಂತ ಒಂದು ಹೆಸರು ಮಾಡಿರುವಂತದ್ದು, ಒಂದು ಕೊಡುಗೆ ಕೊಟ್ಟಿರುವಂತದ್ದು, ಅದು ನಿಜವಾದ ಗೆಲುವು ಅಂತ ಅನ್ಸುತ್ತೆ. ಅಂದ್ರೆ ಸಕ್ಸಸ್ ಇಸ್ ಕನ್ಸಿಸ್ಟೆಂಟ್, ಇಟ್ಸ್ ನಾಟ್ ಒನ್ ಸ್ಟೆಪ್ ಅಂತ ಅನ್ಸುತ್ತೆ. ಅಮೇಜಿಂಗ್ ಸರ್, ಅಮೇಜಿಂಗ್. ಹಾಗೆ ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಕುಟುಂಬದ ಹಿನ್ನೆಲೆ ದಯವಿಟ್ಟು ತಿಳಿಸ್ಕೊಡಿ. ಎಸ್ ಸರ್. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಫಾದರ್ ಇದ್ದಾಗ ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಅವ್ರು ಎಕ್ಸ್ಪೈರ್ ಆದ್ರು. ನಾವು 14 ಜನ ಇದ್ವಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ವಸುದೈವ ಕುಟುಂಬ ನಿಜವಾದ ಅರ್ಥ. ಸೊ ನಾನು ಈಗಾಗಲೇ ಹೇಳ್ದಂಗೆ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲೇ. ಮೊದಲನೇದಾಗಿ ಮಲ್ಲೇಶ್ವರಂ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿಂದ ಶಂಕರ್ ಮಠದ ಹತ್ರ ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಅದಾದ್ಮೇಲೆ PS ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಬಸವನಗುಡಿಯಲ್ಲಿ ಒಂದು ಏನು ಎಲ್ಲ ಟ್ರೈನಿಂಗ್ಸು ಎಲ್ಲ ಮಾಡಕ್ ಶುರು ಮಾಡಿದೆ. ಸೊ ಎಲ್ಲ ನಮ್ಮ ಚೈಲ್ಡ್ಹುಡ್ ಎಲ್ಲ ನಮ್ಮ ಬಸವನಗುಡಿ ಮತ್ತೆ ಮಲ್ಲೇಶ್ವರಂ, ಇವೆರಡು ಐಕಾನಿಕ್ ಟೌನ್ ಅಂತಾನೆ ಹೇಳ್ಬೋದು. ಅವೆರಡು ಬಿಟ್ರೆ ನಾನು ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ, ಆತರ ಆಗೋಗ್ಬಿಟ್ಟಿದೆ. ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಗೆ ಯಾವ ಕ್ಷಣದಲ್ಲಿ ನಾನಿಲ್ಲಪ್ಪ ಇದನ್ನೇ ಮಾಡ್ಬೇಕು ಅಂತ ನಿರ್ಧಾರ ಬಂದಿದ್ದು, ಆ ಒಂದು ಅದ್ಭುತ ಕ್ಷಣಗಳನ್ನು ತಿಳಿಸಿ ಸರ್. ನಂಗೆ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿರುವಂತದ್ದು, ಮೊದಲನೇದಾಗಿ ನನ್ನ ಕೆರಿಯರ್ ಚೇಂಜ್ ಆದಾಗ. ನಾನು ಫಾರ್ಮಸಿಯಿಂದ ಟೆಕ್ನಾಲಜಿಗೆ ಬರ್ಬೇಕಂದ್ರೆ ಯಾರು ನಂಬೋದಿಲ್ಲ. ಫಾರ್ಮಸಿಲಿ ನಾನು 11ನೇ ಸ್ಟೇಟ್ಗೆ 11ನೇ ರ್ಯಾಂಕ್ ಸ್ಟೂಡೆಂಟ್. ಸೊ ಇಂಟ್ರೆಸ್ಟ್ ಇಲ್ದ ಮಾಡಿದೆ. ಯಾಕಂದ್ರೆ ಮನೆಯಲ್ಲಿ ಪರಿಸ್ಥಿತಿ ಒಂದು ಮೆಡಿಕಲ್ ಸ್ಟೋರ್ ಬಿಟ್ಬಿಡೋಣ ಅಂತ ಇದ್ರು. ಅದಾದ್ಮೇಲೆ ಟೆಕ್ನಾಲಜಿಗೆ ಮೂವ್ ಆದೆ. ಅದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್. ಸೊ ಮೈನ್ ಟರ್ನಿಂಗ್ ಪಾಯಿಂಟ್ ಅದೊಂದು ಪ್ರೊಫೆಷನಲ್ ಆಗಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು, ನಾನು ದೇವ್ರ ನಂಬ್ತಾ ಇರ್ಲಿಲ್ಲ. ಸೊ ಸುಮಾರು ಟರ್ನಿಂಗ್ ಪಾಯಿಂಟ್ ಆಯ್ತು. ಇವಾಗ ದೇವ್ರ ಬಿಟ್ಟು ಇರಕ್ ಆಗ್ತಾ ಇಲ್ಲ. ಆತರ ಇದನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟೆಕ್ನಾಲಜಿಲೇ ಇರ್ಬೇಕು. ನನ್ನ ಪ್ರೊಫೈಲ್ ಯಾರು ರಿಜೆಕ್ಟ್ ಮಾಡಿದಾರೋ, ಅಕಾಡೆಮಿಕ್ಸ್ ಇರ್ಲಿಲ್ವಲ್ಲ 10+2, ಸೊ ಯಾರು ರಿಜೆಕ್ಟ್ ಮಾಡಿದಾರೋ ಇವಾಗ ಅದೆಲ್ಲ ಕಾರ್ಪೊರೇಟ್ಸ್ ಅವರು ನನ್ನ ಹತ್ರ ಕಲ್ತ್ಕೊಂತಾ ಇದಾರೆ. ಸಂತೋಷ, ನಮ್ಮದು ಹೆಮ್ಮೆ ಕೂಡ ಅಲ್ವಾ ಸರ್? ಹೌದು, ಖಂಡಿತ. ಏನು ಅಲ್ದೇ ಇರೋರು ಏನ್ ಬೇಕಾದ್ರೂ ಆಗೋದು, ಜೀವಂತ ಸಾಕ್ಷಿ.
ಹಾಗೆ ಯಾವಾಗ್ಲೂ ಏನೋ ಒಂದು ತೊಂದರೆ ಇದ್ದೇ ಇರತ್ತೆ. ತುಂಬಾ ಕಷ್ಟವಾದ ಅಡೆತಡೆಗಳು ಏನಾದ್ರೂ ಇದೆಯಾ ನಿಮ್ಮ ಗೆಲುವಿನ ಹಾದಿಯಲ್ಲಿ? ಆಮ್, ನನ್ನ ಪ್ರಕಾರ ಆ, ನಮ್ಮ ಜೀವನ ಅತ್ಯಂತ ಅಡಚಣೆಗಳು ಇದ್ದೇ ಇರತ್ತೆ. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಇದ್ದೇ ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಇರುತ್ತೆ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಒಂದು ಅಡಚಣೆ ಬಂದ್ರೆ ಅದನ್ನ ಪಾಸ್ ಆದ್ರೆ ನೆಕ್ಸ್ಟ್ ಅದೇ ಪೇಪರ್ ಬರಲ್ಲ. ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತೀನಿ, ಎಷ್ಟು ಸತಿ ಫೇಲ್ ಆದ್ರೂ ಫಸ್ಟ್ ಸ್ಟ್ಯಾಂಡರ್ಡ್ ಪೇಪರೇ ಬರುತ್ತೆ. ನಿಜ. ಪಾಸ್ ಆದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೇಪರ್ ಬರುತ್ತೆ. ಆತರ ಗ್ರಾಜುಯೇಷನ್ ಆಗಿರುವಂತದ್ದು ಜಾಸ್ತಿ ಇದೆ. ಅಂದ್ರೆ ಲೈಫ್ ಅಲ್ಲಿ ಈ ಲೈಫ್ ಅನ್ನೋದೇ ಮಂಥನ. ಚರ್ನಿಂಗ್ ಆಗ್ತಾನೆ ಇರ್ಬೇಕು, ಕಷ್ಟ ಬರ್ತಾನೆ ಇರ್ಬೇಕು, ಆ ಮಂಥನದಲ್ಲೇ ಇರ್ಬೇಕು ಯಾವಾಗ್ಲೂ. ಹೋರಾಟ ಮತ್ತು ಕಠಿಣ ಸಮಯ ಹ್ಮ್. ಯಾವುದಕ್ಕೋಸ್ಕರ ನೀವು ಹೋರಾಟ ಮಾಡಿದ್ರಿ? ಅದ್ರಲ್ಲೂ ಒಂದು ತುಂಬಾ ಟಫೆಸ್ಟ್ ಸಿಚುವೇಶನ್ ಇದೆ. ಇಲ್ಲಪ್ಪ ನಮ್ಮವರೇ ನಮಗೆ ತೊಂದರೆ ಮಾಡ್ತಾ ಇದ್ದಾರೋ ಅಥವಾ ಹೊರಗಡೆ ತೊಂದರೆ ಮಾಡ್ತಾರೋ, ಶತ್ರುಗಳಿಗಿನ್ನ ಹಿತಶತ್ರುಗಳು ಜಾಸ್ತಿ ಇರಬಹುದೇ, ಇದ್ದಾರೆಯೇ ನಿಮ್ಮ ಒಂದು ಅನುಭವದಲ್ಲಿ? ಖಂಡಿತ ಹಿತಶತ್ರುಗಳು ಇದ್ದೇ ಇರ್ತಾರೆ. ನಮ್ಮ ಆ, ಏನು ಒಂದು ನಮ್ಮ ಪ್ರೊಫೆಷನಲ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಸೊಸೈಟಿಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಆಗಿರ್ಬೋದು. ಸೊ ನಾನು ಏನು ಹಿತಶತ್ರುಗಳು ಹೆಂಗ್ ತಗೊಂತೀನಿ ಅಂದ್ರೆ, ಇವಾಗ ನಾನು ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ, ಇಂಟರ್ವ್ಯೂ ಕುತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಮಿರರ್ ಅಲ್ಲಿ ನೋಡ್ಕೊಂಡೆ ಸರಿಗಿದ್ದೀನಾ ಇಲ್ವಾ ಅಂತ. ನಮ್ಮ ಶತ್ರುಗಳು ನಮ್ ಬಗ್ಗೆ ಹೇಳ್ತಾ ಇದ್ರೆ ನಮ್ಗೊಂದು ಒಂದು ಮಿರರ್ ಇದ್ದಂಗೆ. ಓ, ನೀವು ಸರಿ ಮಾಡ್ಕೊಂತೀರಾ ಒಂದು ಆಪರ್ಚುನಿಟಿ. ಸೊ ಆಕ್ಚುಲ್ ಆಗಿ ಯಾರಿಗೆ ಶತ್ರುಗಳು ಜಾಸ್ತಿ ಇರ್ತಾರೋ ಅವರೇ ಬೇಗ ಫಾರ್ವರ್ಡ್ ಹೋಗ್ತಾರೆ ಜೀವನದಲ್ಲಿ. ಶತ್ರುಗಳು ಅಂದ್ಬಿಟ್ಟು ನಾವು ಶತ್ರುಗಳಾದ್ರೆ ಅದು ಕಷ್ಟ ಆಗತ್ತೆ. ನಿಮ್ಗೆ ಯಾವ್ದು ಕಠಿಣ ಸಮಯ ಅಂತ ಅನ್ಸಿಲ್ಲ? ಇದೆಲ್ಲ ಒಳ್ಳೇದಕ್ಕೆ ಅಂತಾನೆ ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ, ಆದದ್ದೆಲ್ಲ ಒಳ್ಳೇದೇ ಆಯ್ತು. 100%. ಮತ್ತೆ ನಾನು ಏನ್ ಅನ್ಕೊಂತೀನಿ ಅಂದ್ರೆ, ಝೀರೋ ಆದಾಗೆ ನಮ್ಗೆ ಹೀರೋ ಆಗೋದಕ್ಕೆ ಚಾನ್ಸಸ್ ಆಗೋದು. ವಂಡರ್ಫುಲ್ ವಂಡರ್ಫುಲ್. ಹಾಗೆ ನಿಮ್ಮ ಗೆಲುವಿನ ದಾರಿಯಲ್ಲಿ ಅತಿ ದೊಡ್ಡ ಸೋಲು ಯಾವುದು? ಅದರಿಂದ ತಾವು ಏನ್ ಕಲ್ತಿದ್ದೀರಿ? ಆ ಸರ್, ಎರಡು ರೀತಿ ಸೋಲ್ ಅನ್ಭವಿಸಿದೀನಿ. ನನ್ನ ಒಂದು ಒಂದು ಆಫೀಸ್ ಏನಿತ್ತು, ಟೋಟಲ್ ಆಗಿ ಬರ್ನ್ ಆಗೋಗ್ಬಿಟ್ಟಿತ್ತು. ಓ ಮೈ ಗಾಡ್. ಸೊ ಅದರಲ್ಲಿ ಏನೇ ಬರ್ನ್ ಆದ್ರೂ ನನ್ನ ಥಾಟ್ಸ್ ಬರ್ನ್ ಆಗ್ಲಿಲ್ಲ. ಯಾಕಂದ್ರೆ ಅವಾಗೆ ಕಂಟಿನ್ಯೂಟಿ ಮಾಡ್ಕೊಂಡು ಅಷ್ಟು ಸೋಲ್ ಅನ್ಭವಿಸಿ ತಿರ್ಗಾ ಮುಂದೆ ಹೋಗಿದೀವಿ. ಅಂದ್ರೆ ಎಷ್ಟು ಸೋಲ್ ಅನ್ಭವಿಸ್ತೀವೋ ಅಷ್ಟು ಪ್ರೆಷರ್ ಆಗಿ ಮುಂದೆ ಹೋಗ್ತೀವಿ. ಪ್ರೆಷರ್ ಅಲ್ಲಿ ಏನು ಪ್ಲೆಜರ್ ಆಗಿ ಕೆಲಸ ಮಾಡ್ಬೇಕು ಅದನ್ನ 100% ಕಲ್ತಿದ್ದೀರಿ. ಖಂಡಿತವಾಗ್ಲೂ. ಹಾಗೆ ನಿಮ್ಮನ್ನ ಯಾರು ನಂಬಲ್ಲ. ಹ್ಮ್. ಸಾಮಾನ್ಯವಾಗಿ ದೋಸ್ ಹೂ ಆರ್ ರೈಟ್ ದೇ ಆರ್ ನಾಟ್ ಗುಡ್, Correct. ದೋಸ್ ಹೂ ಆರ್ ಗುಡ್ ದೇ ಆರ್ ನಾಟ್ ರೈಟ್. ಅಬ್ಸಲ್ಯೂಟ್ಲಿ. ಸೊ ನಮ್ಮ ಅನುಭವದಲ್ಲಿ ಹ್ಮ್ ಹ್ಮ್ ಯಾರಾದ್ರೂ ನಿಮ್ಮ ನಂಬದೇ ಇದ್ದಾಗ ಹ್ಮ್. ನಿಮ್ಮನ್ನ ನೀವು ಹೇಗೆ ಪ್ರೇರೇಪಿಸ್ಕೊಂಡ್ರಿ? ಐ ಮೀನ್ ಸೆಲ್ಫ್ ಎಂಕರೇಜ್ಮೆಂಟ್. ಯಾರು ಅದನ್ನ ಮಾಡಲ್ಲ, ಯಾಕಂದ್ರೆ ಇನ್ನೊಬ್ಬರಿಗೋಸ್ಕರನೇ ನಾವು ಯೋಚನೆ ಮಾಡ್ತಾ ಇದ್ವಿ, ಇನ್ನೊಬ್ರು ಏನ್ ಅನ್ಕೋತಾರೋ. ಖಂಡಿತ. ಹ್ಮ್. ಇವಾಗ ನೀವು ಮೊದ್ಲು ಹೇಳಿದ್ರಲ್ಲ, ನಾನ್ ಬಂದ ತಕ್ಷಣ ಮಿರರ್ ಅಲ್ಲಿ ನೋಡ್ಕೊಂಡೆ, ಕನ್ನಡಿಯಲ್ಲಿ ನಾವು ಪ್ರತಿದಿನ ನೋಡಿದಾಗ ನಾವೇ ಪ್ರೇರೇಪಣೆ ಆಗ್ಬೇಕು. ನಿಮ್ಗೆ ಯಾವ ರೀತಿ ಆತರ ಪ್ರೇರೇಪಣೆ ಆಯ್ತು? ಎಕ್ಸಾಕ್ಟ್ಲಿ ಸರ್. ಸೊ ಇಲ್ಲಿ ನನ್ನ ಒಂದು ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ನನ್ನನ್ನು ಯಾರು ನಂಬಲ್ವೋ ಅಥವಾ ನಾನು ಯಾವ್ದಾದ್ರು ನಂಬಿಕೆ ಇಟ್ಕೋಬೇಕು ಅಂದ್ರೆ ಟ್ರಸ್ಟ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಸೊ ನನ್ನ ಅನ್ಸಿಕೆ ಏನಂದ್ರೆ, ಟೆಸ್ಟ್ ಅಂಟಿಲ್ ಯು ಟ್ರಸ್ಟ್. ಸೂಪರ್. ಒನ್ಸ್ ಯು ಟ್ರಸ್ಟ್, ಡೋಂಟ್ ಟೆಸ್ಟ್. ಸೊ ಒಂದ್ಸತಿ ಟ್ರಸ್ಟ್ ಆದ್ಮೇಲೆ ಟೆಸ್ಟ್ ಮಾಡಬಾರ್ದು, ಅದು ಅನುಮಾನನೇ ಇರಬಾರ್ದು. ಸೊ ಅಲ್ಲಿ ನಾನು ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದು ಸರ್ವಿಸ್ ಆರ್ಗನೈಸೇಷನ್ಸ್ ಅಲ್ಲಿ ಅಥವಾ ಪ್ರೊಫೆಷನ್ ಅಲ್ಲಿ ನಾನು 3 P ಫಾಲೋ ಮಾಡ್ತೀನಿ ಸರ್. ಒಂದು ಪೊಸಿಷನ್, ಒಂದು ಪೀಪಲ್, ಒಂದು ಪ್ರೋಸೆಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೋಸೆಸ್ ಇಂಪಾರ್ಟೆಂಟ್ ಕೊಟ್ರೆ ಪೀಪಲ್ ಕಳ್ಕೊಂತೀವಿ. ಸೊ ಪೀಪಲ್ ಇಂಪಾರ್ಟೆನ್ಸ್ ಕೊಟ್ರೆ ಪ್ರೋಸೆಸ್ ಕಳ್ಕೊಂತೀವಿ. ಇವೆರಡು ಕೊಟ್ಬಿಟ್ಟು ಪೊಸಿಷನ್ ಇದ್ರೆ ನಾವ್ ಎರಡು ಕಳ್ಕೊಂತೀವಿ. ಸೊ ಅಂದ್ರೆ ಈ 3 ಸಿಂಕ್ರೊನೈಸೇಷನ್ ಆಗಿ ಕಲ್ತ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಆಕ್ಚುಲ್ ಆಗಿ ಶತ್ರುಗಳು ಬರಲ್ಲ. ಬಂದಿದ್ರು, ಬಟ್ ನಾನ್ ಕಲ್ತ್ಕೊಂಡೆ. ಸೊ ಜನನು ಮುಖ್ಯ, ಪ್ರೋಸೆಸ್ ಮುಖ್ಯ, ಪೊಸಿಷನ್ ಮುಖ್ಯ. ಖಂಡಿತ. ಸೊ ಇದು 3 P's ಆಗೋಗ್ಬಿಡುತ್ತೆ. ತುಂಬಾ ನೀವು ದೊಡ್ಡ ಸೋಲನ್ನ ಅನುಭವಿಸಿ ಗೆಲುವಿನ ಬಗ್ಗೆ ನಿಮ್ಗೆ ಹೌದು, ಜಾಗೃತಿ ಇದೆ, ಅದ್ರ ಬಗ್ಗೆ ಅವಗಾಹನೆ ಖಂಡಿತ. ಇದೆ ಅಂತ ಆಯ್ತು. ನನ್ನ ಖಂಡಿತ ಪ್ರಕಾರ ಖಂಡಿತ. ಬಹಳ ಸಂತೋಷ ಆಯ್ತು. ಓಕೆ, ನನಗೆ ಇದೆಲ್ಲ ಮಾಮೂಲಿ ಆಗಿದೆ, ಬಿಟ್ಬಿಡೋಣ, ಈ ಕ್ಷಣನ ಬಿಟ್ಬಿಡೋಣಪ್ಪ ಅಂತ ಅನ್ಸಿದ್ ಯಾವ್ದಾದ್ರು ಒಂದು ಕ್ಷಣಗಳಿದ್ಯಾ? ಈ ವಿಚಾರ ಬಿಟ್ಬಿಡೋಣ, ನನಗೆ ಏನ್ ಬೇಕಾಗಿಲ್ಲ ಅಂತ ಅನ್ಸಿದ್ ಯಾವಾಗ ಇದೆಯಾ? ಹೌದು ಸರ್. ಇಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ಅಟ್ಯಾಚ್ಮೆಂಟ್ ಆಗಿ ಮಾಡ್ತೀನಿ. ಸೂಪರ್. ಅಟ್ಯಾಚ್ಮೆಂಟ್ ಇದ್ರೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀನಿ. ಆ ಇನ್ವಾಲ್ವ್ಮೆಂಟ್ ಆದಾಗ ನಮ್ಗೇನಾಗತ್ತೆ, ಯಾವ್ದೋ ಒಂದು ಕೆಲಸ ಆಗಿಲ್ಲ ಅಂತ ಹೇಳಿದ ತಕ್ಷಣ ಒಂದು ಮನ್ಸಿಗೆ ಬೇಜಾರಾಗೋಗ್ಬಿಡತ್ತೆ. ಸೊ ನಾನ್ ಕಲ್ತ್ಕೊಂಡಿರೋದು, ಕೆಲಸ ಬೇಡಪ್ಪ. ಸೊ ಒಂದು ಸರ್ವಿಸ್ ಪ್ರಾಜೆಕ್ಟ್ ಅಲ್ಲಿ ಆಗಿರ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಆಗಿರ್ಲಿ, ಯಾವ್ದೋ ಒಂದು ಅಟ್ಯಾಚ್ಮೆಂಟ್ ಆಗೋದಾಗ ಅದಕ್ಕೆ ಟೈಮ್ ತಗೊಳುತ್ತೆ. ಆಕ್ಚುಲ್ ಆಗಿ ಯಾವ್ದು ರೆಡಿ ಪ್ಯಾಕೇಜ್ ಎಲ್ಲೂ ಇಲ್ಲ ಸರ್ ಜೀವನದಲ್ಲಿ. ಸೊ ಅಟ್ಯಾಚ್ಮೆಂಟ್ ಇದ್ದಾಗ ನೋವಾಗತ್ತೆ, ಅಟ್ಯಾಚ್ಮೆಂಟ್ ಬಿಟ್ಬಿಟ್ರೆ ಇಮಿಡಿಯೇಟ್ ಸಕ್ಸಸ್ ಆಗುತ್ತೆ. ಸೊ ಆತರ ಸಿಕ್ಕಾಬಟ್ಟೆ ಅನುಭವ ಆಗ್ಬಿಟ್ಟಿದೆ. ಇವಾಗಷ್ಟೇ ಏನೋ ಒಂದು ಅಟ್ಯಾಚ್ಮೆಂಟ್, ಅದು ವರ್ಕ್ ಆಗ್ತಾ ಇಲ್ವಾ, ಸ್ವಲ್ಪ ಟೈಮ್ ಕೊಟ್ಬಿಡೋಣ, ಯೂನಿವರ್ಸ್ ನೋಡ್ಕೊಳತ್ತೆ.
ಆಮೇಲೆ ಅದ್ರ ಬಗ್ಗೆ ನೋಡ್ತೀವಿ, ಅದು ಸರಿ ಹೋಗ್ಬಿಡುತ್ತೆ. ನಿಜ ಅಲ್ಲ? ನಿಜ ಹಾ, ಅಲ್ಲ. ಎಷ್ಟೋ ಖಂಡಿತ ಅದು. ಟೈಮಲ್ಲಿ ನಾವು ಶಾಂತಿಯಿಂದ, ತಾಳ್ಮೆಯಿಂದ ಇದ್ರು ಅದೇ ಎಕ್ಸಾಕ್ಟ್ಲಿ ಸರ್. ಸಹನೆಯಿಂದ ಸಾಮ್ರಾಜ್ಯ ಆಳ್ಬಹುದು ಅಂತೀರಿ. ಅಬ್ಸಲ್ಯೂಟ್ಲಿ ಸರ್. ಸೂಪರ್ ಸರ್. ನಿಮ್ಮ ಪ್ರಕಾರ ಸಾಧನೆಗೆ 3 ಗುಣಗಳು ಬಹಳ ಮುಖ್ಯ ಅಂತ ಅನ್ಸುತ್ತಪ್ಪ ನನಗೆ. ಅಂತ ಯಾವಾಗ ಅನ್ಸಿದೆ ನಮ್ಮ ವೀಕ್ಷಕರಿಗೆ? ಸರ್, ಸಾಧನೆಯಲ್ಲಿ ಒಂದು ವಿಚಾರ, ಚೇಂಜ್, ಬದಲಾವಣೆ. ನಾವೇನೇ ಸಾಧನೆ Certification. ಮಾಡಿದ್ರು ಚೇಂಜ್. ಯಾಕಂದ್ರೆ ನನ್ಗೆ ಅನ್ಸೋಂಥದ್ದೇನು ಅಂದ್ರೆ, ಒಬ್ಬ ವ್ಯಕ್ತಿ ಸಾಯೋವರೆಗೂ ಹುಟ್ಟಿರ್ತಾನೆ, Wonderful. ವಿಲ್ ಬಿ ಲಿವಿಂಗ್. Correct. ಆದ್ರೆ ಸತ್ ಮೇಲೆ ಅವನ ಹೆಸರು ಇರ್ಬೇಕಲ್ಲ, ಅದು ಆಕ್ಚುಲ್ ಆಗಿ ಸಾಧನೆ ಅಂತ ನನ್ಗನ್ಸತ್ತೆ. ಭಗವಾನ್. ಒಂದು. ಎರಡನೇದು ಬಂದ್ಬಿಟ್ಟು, ಸಾಧನೆಗೆ ಅಡಚಣೆಗಳು ಜಾಸ್ತಿ. ಸೂಪರ್. ಯಾಕಂದ್ರೆ ಒಂದ್ ಸ್ಪೂನ್ ಶುಗರ್ ಹಾಕಿದ್ರೆ ಕಾಕ್ರೋಚ್ ಬರುತ್ತೆ, ಮಸ್ಕಿಟೋ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ, ಒಂದು ಸೇರ್ಕೊಂಡ್ಬಿಡತ್ತೆ. ಅಂದ್ರೆ ಸಾಧನೆಗೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಅಡಚಣೆ ಇದೆ ಅಂತ ಹೇಳ್ಬಿಟ್ಟು ಸಾಧನೆ ಸ್ಟಾಪ್ ಮಾಡಂಗಿಲ್ಲ. ಅದು ನಿಜವಾದ ಸಾಧನೆ, ಅದು ಹೋಗ್ತಾನೆ ಇರ್ಬೇಕು. ಮತ್ತೆ ಮೂರನೇದು, ಈ ಸಾಧನೆ ಯಾರಿಗೂ ಉಪಯೋಗ ಆಗಿದೆ? ನಂಗೆ ಉಪಯೋಗ ಆಗಿದ್ಯಾ, ನಮ್ಮ ಫ್ಯಾಮಿಲಿಗೆ ಉಪಯೋಗ ಆಗಿದ್ಯಾ, ಸೊಸೈಟಿಗೆ ಉಪಯೋಗ ಆಗಿದ್ಯಾ, ದೇಶಕ್ಕೆ ಉಪಯೋಗ ಆಗಿದ್ಯಾ? ಯಾರಿಗೂ ಉಪಯೋಗ ಆಗಿಲ್ಲ ಅಂದ್ರೆ ಸಾಧನೆ ಅಲ್ಲ ಸರ್. ಸೂಪರ್. ದಿನಚರಿ ಅಭ್ಯಾಸದಲ್ಲಿ ನಿಮ್ಮನ್ನ ಯಶಸ್ವಿಯಾಗಿ ಯಾವ ಒಂದು ಫಾರ್ಮುಲಾ ನಿಮ್ಗೆ ಈ ಫಾರ್ಮುಲಾ ಇದ್ದು ನಾನು ಗೆದ್ದಿದ್ದೀನಿ ಅಂತ ನಿಮ್ಗೆ ಅನ್ಸಿದೆ? ನಿಮ್ ಫಾರ್ಮುಲಾ ಏನು ಅಂತ? ನನ್ನ ದಿನಚರಿಯಲ್ಲಿ ನಾನು 26-27 ವರ್ಷಗಳಿಂದ ಒಂದು ಡೈರಿ ಬರ್ಕೊಂತೀನಿ ಸರ್, ಎವ್ರಿ ಡೇ. 27 ವರ್ಷ ಡೈರಿ ಕೇಳಿದ್ರು ನಾನು ತಂದಿಟ್ಬಿಡ್ತೀನಿ ಇಲ್ಲಿ, ಯಾವ ದಿವಸ ಏನ್ ಮಾಡಿದೀನಿ ಅಂತ. ಸೊ ಇಲ್ಲಿ ಮೊದಲನೇದಾಗಿ ನಾನು ರಾತ್ರಿ ಒಂದು ಅರ್ಧ ಗಂಟೆ ಒಂದೇ ಒಂದು ಯೋಚನೆ ಮಾಡ್ತೀನಿ, ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದ್ಯಾ? ಬೇರೆಯವರಿಂದ ನಂಗೆ ತೊಂದರೆ ಆದ್ರೆ ತೊಂದರೆ ಇಲ್ಲ, ನನ್ನಿಂದ ಬೇರೆಯವ್ರಿಗೆ ಯಾವ್ದಾದ್ರು ತೊಂದರೆ ಆಗಿದ್ಯಾ ಅದು ನೋಡ್ತೀನಿ, ಹೆಂಗೆ ಫಿಕ್ಸ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಪ್ರತಿ ದಿವಸ ನಾವು ಅಕೌಂಟ್ಸ್ ಬರೀಬೇಕು ಸರ್. ಏನು ಅಂತ ಹೇಳಿದ್ರೆ, ಲೆಡ್ಜರ್, ನಾವ್ ಯಾರಿಗೆ ತೊಂದರೆ ಮಾಡಿದೀವಿ, ನಮ್ಗೆ ಉಪಯೋಗ ಇದೆಯಾ, ನಮ್ಮಿಂದ ಬೇರೆಯವ್ರಿಗೆ ಉಪಯೋಗ ಇದೆಯಾ, ಅದು ಕ್ಲಿಯರ್ ಆದಾಗ ನಾನು ಮಲಗೋದು ಒಂದು 3 to 4 hours ಅಷ್ಟೇ. ಅದು ಇಂಪ್ಯಾಕ್ಟ್ಫುಲ್ ಆಗಿ ಮಲ್ಕೊಂತೀನಿ. ಅಂದ್ರೆ ಬೆಡ್ ಮೇಲೆ ಹಿಂಗೆ ಡೀಪ್ ಸ್ಲೀಪ್. ಎಕ್ಸಾಕ್ಟ್ಲಿ. ಮಲಗಿದ ತಕ್ಷಣ ನಿದ್ದೆ ಬರ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಯೋಚನೆ ಬಂದ್ಬಿಡುತ್ತೆ. ಆ ಯೋಚನೆಗಳೆಲ್ಲ ಕ್ಲಿಯರ್ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ. ಸೊ ನಾನು ಪ್ರತಿನಿತ್ಯ ಮಾಡುವಂತಹದ್ದು ಇದೆ. ಮೊದಲನೇದಾಗಿ ಪ್ರತಿಯೊಬ್ಬರು ನಿಜವಾಗ್ಲೂ ಇದನ್ನ ಸ್ಫೂರ್ತಿ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ನಾನು ಯಾವಾಗ್ಲೂ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ. ಮೋದಿಜಿ ಅವರು ಸೇಮ್ ಇದೇ ತರ ಇರ್ತಾರೆ. ತುಂಬಾ ಸುಪ್ತ ಜ್ಞಾನದಿಂದ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇರಲ್ಲ. ಖಂಡಿತ. ನಾನ್ ನಿಮ್ಮಲ್ಲಿ ನೋಡಿದಾಗ್ಲೂ ನೀವು ನಿಮಗೋಸ್ಕರ ಅಲ್ದಿರಾ ಸುಮಾರು ಬೆಳವಣಿಗೆ ಆಗುವಂತವ್ರಿಗೆ ನೀವು ನೋಡೋದಕ್ಕೆ ಕಟುವಾಗಿ ಅಂತ ಅನ್ನಿಸಬಹುದು. ಖಂಡಿತವಾದಿ ಲೋಕ ವಿರೋಧಿ ಆದ್ರೂ ಕೂಡ ನಿಮ್ಮಿಂದ ಎಷ್ಟೋ ಜನ ಒಳ್ಳೆಯ ಪಾಠಗಳನ್ನ ಕಲ್ತಿದ್ದಾರೆ, ಇನ್ನು ಮುಂದೇನು ಕಲಿತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಖಂಡಿತ ಸರ್, ನಾನು ಕಲಿಯುವಂತಿದೆ, ಪರ್ಮನೆಂಟ್ ಸ್ಟೂಡೆಂಟ್, ಮತ್ತೆ ಯಾವಾಗ್ಲೂ ಕಲಿಯುವಂತದ್ದು ಇದೆ, ಕಲ್ಸ್ಕೊಡುವಂತದ್ದು ಇರುತ್ತೆ. ನಿಮ್ಮ ಯಶಸ್ಸಿನಿಂದ ಯಾವುದು ಮುಖ್ಯ ಪಾತ್ರ ಸರ್? ಅಂದ್ರೆ ಯಾರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಆ ಪಾತ್ರ ಯಾವುದು? ಕುಟುಂಬ ಸರ್, ಫ್ಯಾಮಿಲಿ ಆಲ್ವೇಸ್ ಸಚ್ ಎ ಗ್ರೇಟ್ ಸಪೋರ್ಟ್. ಎಸ್, ಪ್ಲೆಜರ್ ಪೈನು ಎಲ್ಲ ಹಂಚ್ಕೊಳ್ಳುವಂಥದ್ದು ಕುಟುಂಬನೇ ಫಸ್ಟ್. ನಾವು ಫ್ರೆಂಡ್ಸ್ ಅಂತ ಹೇಳ್ತೀವಿ, ನೀವು ಹಿತಶತ್ರುಗಳು ಅಂತ ಹೇಳಿದ್ರಿ. ಅದ್ ಯಾರಿರ್ತಾರೆ ಎಲ್ಲಿರ್ತಾರೆ ಗೊತ್ತಾಗೋದಿಲ್ಲ. ಸೊ ಫ್ರೆಂಡ್ಸ್ ಹತ್ರ ನಾವು ಜಾಲಿ ಮಾಡಕ್ ಹೋಗ್ತೀವಿ ಹೊರ್ತು ಇದು ಜಾಸ್ತಿ ಡೀಪ್ ಆಗಿ ಅಟ್ಯಾಚ್ಮೆಂಟ್ ಹೋಗೋದೇ ಇಲ್ಲ. ಫ್ರೆಂಡ್ಸ್ ಅಷ್ಟೇ. ಸೊ ನಂಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರೋಂಥದ್ದು ನಮ್ಮ ತಂದೆ ತಾಯಿ, ವೈಫ್ ಮತ್ತೆ ಸನ್ನು, ಇವರೆಲ್ಲ ಸಪೋರ್ಟಿವ್ ಆಗಿರ್ತಾರೆ. ನಾನು ಏನ್ ಮಾಡಿದ್ರು ಎಸ್ ಕಾನ್ಫಿಡೆಂಟ್ ಆಗಿ ಇದು ತಪ್ಪು ಇದು ಸರಿ ಅಂತ ಹೇಳ್ಬಿಟ್ಟು ದೇ ಆರ್ ದಿ ಗೈಡಿಂಗ್ ಫೋರ್ಸ್ ಸರ್. ಮತ್ತೆ ದೇವರ ಒಂದು ಆಶೀರ್ವಾದ ಡೆಫಿನೆಟ್ ಆಗಿ ಎಲ್ಲಾ ಕಡೆನೂ ಇದ್ದೇ ಇರ್ಬೇಕು. ನಿಮ್ಮ ಪ್ರಕಾರ ಗುರು ಅಂತಂದ್ರೆ ಏನು? ಗುರುವಿನ ಪಾತ್ರ ಎಷ್ಟು ಮುಖ್ಯ ಆಗತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ? ನಿಮ್ಮ ಜೀವನದಲ್ಲೂ ಅದ್ರದ್ದು ಏನಾದ್ರು ಪ್ರಭಾವ ಬೀರಿದಾರ? ಖಂಡಿತ ಸರ್. ನನಗನ್ಸಿರುವಂತದ್ದು ಕೆಲವೊಂದು ಸ್ಪಿರಿಚುವಲ್ ಆಗಿ ನಾನು ರಿಸರ್ಚ್ ಮಾಡಿ ಮತ್ತೆ ಆಧ್ಯಾತ್ಮಿಕವಾಗಿ ಎಲ್ಲ ರಿಸರ್ಚ್ ಮಾಡಿ, ನನಗೆ ಗುರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಯಾರು ನಮಗೆ ಒಂದು ನಾಲೆಡ್ಜ್ ಕೊಡ್ತಾರೆ, ಜ್ಞಾನ ವಿಜ್ಞಾನ ಎರಡೂ ಇರಬೇಕು. ಯಾರು ನಮಗ್ ನಾಲೆಡ್ಜ್ ಕೊಡ್ತಾರೆ, ಸೊ ನಿಮ್ಮಿಂದ ನಂಗೆ ನಾಲೆಡ್ಜ್ ಬರ್ತದೆ, ನೀವೇ ಗುರು ಸರ್. ನನ್ನ ಮಗನಿಂದ ಅಥವಾ ಒಂದು ಚಿಕ್ಕ ಮಗುವಿಂದ ಏನೋ ಒಂದು ನಾಲೆಡ್ಜ್ ಬರುತ್ತೆ, ಏನೋ ಒಂದು ಕಲ್ತ್ಕೊಂತೀವಿ. ಅಂದ್ರೆ ನಾವು ಗುರುಗಳು ಯಾರು ನಮಗ್ ಸಿಗ್ತಾರೆ ಅಂದ್ರೆ, ನಾವು ಕಿವಿ ಮತ್ತೆ ಹೃದಯ ಓಪನ್ ಅಲ್ಲಿ ಇರ್ಬೇಕು. ಹಿಯರಿಂಗ್ ಅಂಡ್ ಹಾರ್ಟ್, ಹೆಡ್ ಹಾರ್ಟ್ ಹ್ಯಾಂಡ್ ಅಂತೀವಿ. ಸೊ ಇದು ನಾವು ಓಪನ್ ಮಾಡಿ ಕೇಳ್ತಾ ಇದ್ದಾಗ ಆ ಪರ್ಸೆಪ್ಷನ್ ಅಲ್ಲಿ ಅವರೇ ಗುರುಗಳು ಸರ್ ನಂಗೆ. 3P ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ತ್ರಿಬಲ್ ಹೆಚ್, ಹೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಹೆಡ್, ಹಾರ್ಟ್, ಹ್ಯಾಂಡ್. ಕರೆಕ್ಟ್ ಅಲ್ಲ? ತ್ರಿಬಲ್ ಹೆಚ್ 100%. ಕಠಿಣ ಪರಿಶ್ರಮ, ವಾಸ ಸಾವಕಾಶ
ಇದ್ರಲ್ಲಿ ಯಾವುದು ಮುಖ್ಯ ಅಂತ ನೀವು ನಂಬ್ತೀರಾ? ಸರ್ ನಮ್ಮ ತಾತನ ಕಾಲದಲ್ಲಿ ಹಾರ್ಡ್ ವರ್ಕ್ ಅಂತ ಇದ್ರು, ಕಠಿಣ ಪರಿಶ್ರಮ ಅಂತ. Yes. ಸೊ ಅವ್ರೇನಂತ ಇದ್ರು, ಫಸ್ಟ್ ಕೆಲಸ ಮಾಡಪ್ಪ, ಮೈ ಬಗ್ಸಿದ್ರು. ಮೈ ಬಗ್ಸಿದ್ ದುಡಿ ಅಂತ. ಅವ್ರು ದುಡಿದಿದ್ದಾರೆ, ಅದಕ್ಕೆ ನಾವೆಲ್ಲ ಇದೀವಿ. Correct. ಎರಡನೇದಾಗಿ ನಮ್ಮ ತಂದೆ ಕಾಲದಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡು, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಆ ಶ್ರಮಕ್ಕೆ ತಕ್ಕ ಹಾಗೆ ಫಲಿತ ಸಿಗತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಫಸ್ಟ್ ಹಾರ್ಡ್ ವರ್ಕ್, ಆಮೇಲೆ ಸ್ಮಾರ್ಟ್ ವರ್ಕ್. ಇವತ್ತು ಏನಾಗಿದೆ ಅಂದ್ರೆ ನೆಟ್ವರ್ಕ್ ಅಂತ ಬಂದಿದೆ. ಎಷ್ಟು ಜನನ ನೀವು ಕನೆಕ್ಟ್ ಆಗ್ತೀರಾ, ಎಷ್ಟು ಜನ ಜೊತೆ ಹೊಂದಾಣಿಕೆಯಾಗಿ ಇರ್ತೀರಾ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನಾಟ್ ಫೇಸ್ಬುಕ್ ಫ್ರೆಂಡ್ಸ್ ಅಥವಾ ಇನ್ಸ್ಟಾ ಫ್ರೆಂಡ್ಸ್. ಸೊ ಎಷ್ಟು ಜನ ನಿಮ್ಗೆ ಸ್ನೇಹಿತರಿದ್ದಾರೆ, ದಟ್ ಈಸ್ ಅ ರಿಯಲ್ ನೆಟ್ವರ್ಕ್ ಸರ್. ಇವಾಗ ಅದು ನೆಟ್ವರ್ಕ್ ಅನ್ನೋದನ್ನ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ನೆಟ್ವರ್ಕ್. Super. ನಾನೊಂದು 3G ನಿಮ್ಮನ್ನ ಕೇಳ್ತೀನಿ. 3G, ಹೇಳಿ ಸರ್. 2G, ಹ್ಮ್. 4G, ಹ್ಮ್. 5G. ಹ್ಮ್. ಅಂದ್ರೆ 5G ಜನರೇಷನ್ ಗೊತ್ತಿಲ್ಲ. Okay. 2, 3, 5 ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಜನರೇಷನ್ ತುಂಬಾ ಅಂದ್ರೆ ಎರಡನೇ ಜನರೇಷನ್ ಅಲ್ಲಿ ಏನ್ ಕಲ್ತ್ರಿ, ಮೂರನೇದೇನು, ನಾಲ್ಕನೇದೇನು, ಐದನೇದೇನು, ಈ 3 ಜನರೇಷನ್ ಅಲ್ಲಿ ನೀವು ಕಲ್ತಂತದ್ದು, ನಿಮ್ಗೆ ತಿಳ್ಕೊಂಡಂತದ್ದು, ಜನಕ್ಕೆ ತಿಳಿಸುವಂತದ್ದು? ಸರ್ ಮೊದಲನೇದಾಗಿ ನಮ್ಮ 2G ಅಲ್ಲಿ ಕಲ್ತ್ಕೊಂಡಿರುವಂತದ್ದು ವ್ಯಾಲ್ಯೂಸ್. ಸೂಪರ್. ಸೊ ಮೌಲ್ಯಗಳು. ಈ ಮೌಲ್ಯಗಳು ಬಹಳ ಇಂಪಾರ್ಟೆಂಟ್ ಸರ್. ಅದು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ಸ್ಮ್ಯಾಶ್ ಆಗೋಗ್ಬಿಡ್ತೀವಿ. ಇವತ್ತಿನ ಕಂಡೀಷನ್ ಏನಿದೆ ಅಂದ್ರೆ, ಮ್ಯಾರೇಜಸ್ ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ, ನಾವು ಪೇರೆಂಟ್ಸ್ ಜೊತೆ ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ, ಫ್ರೆಂಡ್ಸ್ ಜೊತೆ ಎಷ್ಟು ಇರ್ತೀವಿ ಗೊತ್ತಿಲ್ಲ. ವಾಟ್ಸಪ್ ಅಲ್ಲಿ ಎಕ್ಸಿಟ್ ಆದಂಗೆ ಫ್ರೆಂಡ್ಶಿಪ್ ಎಕ್ಸಿಟ್ ಆಗೋಗ್ಬಿಡ್ತಾರೆ. ಅಂದ್ರೆ ಅಷ್ಟು ಕಠಿಣವಾಗಿದೆ ರಿಲೇಶನ್ಶಿಪ್ ಅನ್ನೋದು, ವೆರಿ ಡೆಲಿಕೇಟ್ ಆಲ್ಸೋ. ವೆರಿ ಡೆಲಿಕೇಟ್. ಸೊ ನಾನು ಮೊದಲನೇ ಪ್ರಶ್ನೆ, ಜನರೇಷನ್ 2 ಅಲ್ಲಿ ನಾನು ಕಲ್ತಿರುವಂತದ್ದು ಡಿಸಿಪ್ಲಿನ್ ಮತ್ತೆ ಸಂಸ್ಕಾರ ಅಂತ ನಾವು ಹೇಳ್ತೀವಿ. ಸಂಸ್ಕಾರ ಮರ್ತೋಗಿದೀವಿ ಸರ್ ನಾವು. ಸೂಪರ್. ಕರೆಕ್ಟ್. ಪ್ರತಿಯೊಂದು ಸಂಸ್ಕಾರ, ವಿದ್ಯೆಯಲ್ಲಿ ಸಂಸ್ಕಾರ ಇರಬೇಕು, ವ್ಯವಹಾರದಲ್ಲಿ ಸಂಸ್ಕಾರ ಇರಬೇಕು, ಮಾತಾಡೋದ್ರಲ್ಲಿ ಸಂಸ್ಕಾರ ಇರಬೇಕು. ಸೊ ನಮ್ಮ ದೇಶನೇ ಸಂಸ್ಕಾರಕ್ಕೆ ಹೆಡ್ ಕ್ವಾರ್ಟರ್ಸ್, ರಾಯಭಾರಿ. ಸೊ ನನಗನ್ಸಿರೋದು ಅವರಿಂದ ನಾನು ಸಂಸ್ಕಾರ ಕಲ್ತ್ಕೊಂಡೆ. ನೆಕ್ಸ್ಟ್ ಜನರೇಷನ್ ಅಲ್ಲಿ 3G ಅಲ್ಲಿ ವ್ಯವಹಾರ ಕಲ್ತ್ಕೊಂಡ್ವಿ ಸರ್. ಯಾಕೆಂದ್ರೆ ಇವಾಗ ವ್ಯವಹಾರ ಅನ್ನೋದು ಒಂದು ಥ್ರೆಟ್ ಇದೆ ನಮ್ಗೆ. ಹೌದು ಸರ್, ಬೇಕೇ ಬೇಕು. ಎಲ್ಲ ರಿಟೇಲರ್ಸ್, ಚಿಕ್ಕ ಬಿಸ್ನೆಸ್ ಎಲ್ಲ ಹೊಟ್ಟೋಗ್ತಾ ಇದೆ, ಫೇಡ್ ಆಫ್ ಆಗೋಗ್ಬಿಡ್ತಾ ಇದೆ. ಸೊ ವ್ಯವಹಾರ ಅಂದ್ರೆ ಎಷ್ಟು ಡಾಮಿನೆಂಟ್ ಆಗಿರ್ಬೇಕು ಅಂದ್ರೆ, ನಂಗೆ ಒಂದು 10 ಆಪರ್ಚುನಿಟಿ ಬಂದಿದೆ ಬೇರೆ ದೇಶಕ್ಕೆ ಹೋಗೋದಕ್ಕೆ. ಆಫರ್ ಲೆಟರ್ ಇಟ್ಕೊಂಡಿದೀನಿ ಇವತ್ತಿಗೂ. ನಾನು ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿರ್ಗಾ ನಾವು ಗುಲಾಮ್ರಾಗ್ತೀವಿ. ಅಂದ್ರೆ ಇರೋರೆಲ್ಲ ಗುಲಾಮ್ರು ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲೇ ಇದ್ ಬಿಟ್ರೆ ಇಲ್ಲಿ ನಮ್ ತಂದೆ ತಾಯಿ ಇದೆ, ಫ್ಯಾಮಿಲಿ ಇದೆ, ರಿಲೇಶನ್ಶಿಪ್ ಇದೆ, ಬಾಂಡೇಜ್ ಇದೆ. ಸೊ ಅದು ಎರಡನೇದು ಸರ್. ಏನೇ ವ್ಯವಹಾರ ಮಾಡಿದ್ರು ನಮ್ಮ ದೇಶದ ಜನತೆಯ ಜೊತೆಗೆ ಮಾಡುವಂಥದ್ದು, ವ್ಯವಹಾರ ಮಾಡಿ ಅಂತ ಹೇಳುವಂಥದ್ದು ಒಂದು ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೀನಿ. ಎಸ್, ಪ್ರೋಸೆಸ್. ಮೂರನೇದು ಬಂದ್ಬಿಟ್ಟು ಸರ್, ಯಂಗ್ಸ್ಟರ್ಸ್ ನಾವು ಟ್ಯೂನ್ ಮಾಡಕ್ಕಾಗಲ್ಲ. 5G ಮಾಡಕ್ಕಾಗಲ್ಲ ಸರ್. ನೀವು ನಮ್ಮ ದಾರಿಗೆ ಎಳ್ಕೊಂಬರ್ತೀವಿ ಅಂದ್ರೆ ಅದು ತಪ್ಪಾಗತ್ತೆ. ಸೊ ಅಲ್ಲಿ ಏನು ರಹಸ್ಯ ಅಂದ್ರೆ, ಅವ್ರ ದಾರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೇಳ್ಕೊಂಬರ್ಬೇಕು. ಅಂದ್ರೆ ಅವ್ರು ಸೋಷಿಯಲ್ ಮೀಡಿಯಲ್ಲಿ ಇರ್ತೇವ, ನಾವು ಹೋಗ್ಬೇಕು, ಜಂಪ್ ಆಗ್ಬೇಕು, ಅಲ್ಲಿಗೆ ಜಂಪ್ ಆಗ್ಬಿಟ್ಟು ಅಲ್ಲಿಂದ ಹೇಳ್ಕೊಂಬರ್ಬೇಕು. ಬದಲಾವಣೆ ಅದು ನಮ್ಮಿಂದಾನೇ ಶುರು ಆಗ್ಬೇಕು. ಅದು ನಮ್ಮ ಸೋರ್ಸ್ ಇಂದ ಆಗ್ಬೇಕು, ಫೋರ್ಸ್ ಇಂದ ಆಗಲ್ಲ ಅದು. ಯಾಕಂದ್ರೆ ಅವ್ರಿಗೆ ಫೋರ್ಸ್ ಮಾಡ್ತೀವಿ ಅಂದ್ರೆ ಅಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ, ಡಿಸ್ಕನೆಕ್ಟ್ ಆಗೋಗ್ಬಿಡುತ್ತೆ. ಸೊ ಅವರು ಆಟ ಆಡ್ತಾರ, ನಾವು ಆಟ ಆಡ್ಬೇಕು, ನಾವು ಮಕ್ಳಾಗ್ಬೇಕು. ಅಲ್ಲಿಂದ ಹೇಳ್ಕೊಂಬಂದ್ರೆ ಅವ್ರ ಸಂಸ್ಕಾರನೂ ಕೊಡ್ಬೋದು, ವ್ಯವಹಾರನೂ ಕೊಡ್ಬೋದು. ನಮಗ್ ಬೇಕಾಗಿರೋದು ಅದೇ ಸರ್, ನಮ್ಮ ದೇಶದಲ್ಲಿ ನಾವು ಬೆಳೆದು ಇನ್ನೊಬ್ಬರನ್ನು ಬೆಳೆದು. ಹೌದು, ಲಾಸ್ಟ್ 5G 100% ಸರ್. ಹಾಗೆ ನಿಮ್ಮ ಫೇಲ್ಯೂರ್ನ ನೀವು ಎನಿಮಿ ತರ ನೋಡ್ತೀರಾ, ಫ್ರೆಂಡ್ ತರ ನೋಡ್ತೀರಾ? ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿ ನೋಡ್ತೀನಿ ಸರ್. ಸೂಪರ್. ಸೋಲ್ ಅನ್ನೋದು ನಮ್ಮ ಸ್ನೇಹಿತರಿದ್ದಂಗೆ. ಸ್ನೇಹಿತರು ಸರ್. ಯಾಕೆಂದ್ರೆ ನಾವು ಸರ್, ಹನುಮಂತ ಏನ್ ಮಾಡ್ದ ಅಂದ್ರೆ, ಸಂಜೀವಿನಿ ತರ್ಬೇಕಂದ್ರೆ ಬೆಟ್ಟದ ಒಳಗಡೆ ಸಂಜೀವಿನಿ ಎಲ್ಲ ಹುಡುಕ್ತಾ ಇದ್ದ, ಅವನಿಗೆ ಸಿಗ್ಲೇ ಇಲ್ಲ. ಅಂದ್ರೆ ದೇರ್ ವಾಸ್ ಎ ಪ್ರಾಬ್ಲಮ್ ಒಳಗಡೆ ಇದ್ರೆ ಸಿಗೋದಿಲ್ಲ ನಮ್ಗೆ. ಪ್ರಾಬ್ಲಮ್ ಈಚೆ ಕಡೆ ಬಂದ, ಅವನು ಎಷ್ಟೋ ಗಾತ್ರಕ್ಕೆ ದೊಡ್ಡ ಬೆಳ್ಕೊಂಡೋದ, ಬೆಟ್ಟನೇ ಎತ್ಕೊಂಡ್ಬಂದ್ಬಿಟ್ಟ. ಸೊ ಅಂದ್ರೆ ನಾವು ಇವಾಗ ಪ್ರಾಬ್ಲಮ್ ಅಲ್ಲಿ ಇರ್ತೀವೋ, ಒಳಗಡೆಯಿಂದ ನೋಡಿದ್ರೆ ಕಷ್ಟ ಆಗುತ್ತೆ. ಸೊ ವೆನ್ ವಿ ಆರ್ ಔಟ್ಸೈಡ್ ದಿ ಪ್ರಾಬ್ಲಮ್, ಕಷ್ಟ ಬಂದಾಗ, ಪ್ರಾಬ್ಲಮ್ಸ್ ಇದ್ದಾಗ, ಜಸ್ಟ್ ಸ್ವಲ್ಪ ಈಚೆಗಡೆ ಹೋಗ್ಬಿಟ್ಟು ಬೇರೆ ಡೈಮೆನ್ಷನ್ ಇಂದ ನೋಡಿದ್ರೆ ಪ್ರಾಬ್ಲಮ್ ತರಾನೇ ಅನ್ಸಲ್ಲ ಸರ್. ಅದೊಂಥರ ಲರ್ನಿಂಗ್ ತರ ಅನ್ಸುತ್ತೆ. ಇವಾಗ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತೀವಿ, ಕೆಳಗಡೆ ನೋಡಿದಾಗ ಚಿಕ್ಕದು. ಎಕ್ಸಾಕ್ಟ್ಲಿ, 100%. ನಾವೇನೇ ಸಮಸ್ಯೆ ಇದ್ರೂ ಅದು ಫಸ್ಟ್ ಎಮೋಷನ್ಸ್ ಕಂಟ್ರೋಲ್ ಮಾಡ್ಬೇಕು. ನಮ್ಮಲ್ಲಿ ಸ್ವಲ್ಪ ಕಷ್ಟ. ಬಹಳ ಕಷ್ಟ, ನಮ್ಮ ದೇಶದಲ್ಲೇ ಕಷ್ಟ ಸರ್. ನಾವೆಲ್ಲ ಎಮೋಷನ್ಸ್ ಎಲ್ಲಾ ಕಡೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಬಿಸ್ನೆಸ್ ಎಮೋಷನ್ ಎಲ್ಲ ರಿಲೇಟ್, ಅದೇ ಮೈನ್ ಪ್ಲಾಟರ್ ಇದ್ದಂಗ ಒಂದೊಂಥರ, ಎಲ್ಲೋದ್ರೂ ಎಮೋಷನ್ಸ್ ಇರುತ್ತೆ. ಸೊ
ಸೊ ನಮಗೆ ಪ್ರೋಸೆಸ್ ಓರಿಯೆಂಟೆಡ್ ಇರ್ಬೇಕು, ಎಮೋಷನ್ ಎಲ್ಲಿರ್ಬೇಕು ಅಲ್ಲಿರ್ಬೇಕು. ವಿ ಆರ್ ಎಮೋಷನ್ ಬೀಯಿಂಗ್ಸ್. ಖಂಡಿತ ಖಂಡಿತ. ಸೊ ಆ ತರ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ನಾವೆಲ್ಲ ಪ್ರತಿಯೊಂದು ಹಾದಿಯಲ್ಲೂ ಪೈನು ಪ್ರಾಬ್ಲಮ್ಸು ಇದ್ದೇ ಇರುತ್ತೆ. ಆ ಸೋಲು ಅಂದಾಗ ಯು ಶುಡ್ ಬಿ ವೆರಿ ಮಚ್ ಫ್ರೆಂಡ್ಲಿ ಸರ್. ಫ್ರೆಂಡ್ಲಿ ಇದ್ದಾಗ ಸೋಲ್ ಅನ್ನೋದು ಗೊತ್ತಾಗೋದೇ ಇಲ್ಲ ಆಕ್ಚುಲಿ. ಹಾಗೆ ನಿಮ್ಮ ಗೆಲುವಿನ ಹಾದಿಯಲ್ಲಿ ಸ್ಫೂರ್ತಿಯಾದಂತಹ ವ್ಯಕ್ತಿ, ಶಕ್ತಿ ಯಾರು ಅಂತ ನಮ್ಮ ವೀಕ್ಷಕರು ತಿಳಿಸ್ತಾರೆ. ಸರ್ ನನಗೆ ಸ್ಫೂರ್ತಿ ಮತ್ತೆ ಶಕ್ತಿ ದೈವಿಕವಾಗಿ ನೋಡಿದ್ರೆ ಆ, ಮಹಾದೇವ ಸರ್, ಶಿವ. ಅವನೇ ನನ್ನ ಪರಮ ಗುರು. ಸೊ ನೀವು ವ್ಯಕ್ತಿತ್ವದ ಬಗ್ಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೆ ಸ್ವಾಮಿ ವಿವೇಕಾನಂದ ಅವರು. ಎಲ್ಲ ಪ್ರಾತಸ್ಮರಣೀಯರು. ಹೌದು. ಸರ್ ಎಂ ವಿಶ್ವೇಶ್ವರಯ್ಯ ಯಾಕೆ ಅಂತ ಹೇಳಿದ್ರೆ ಎಲ್ಲ ಇದ್ದು ಗೆಲ್ಲೋದು ಬೇರೆ ಸರ್. ನಿಜ. ನಥಿಂಗ್ ಇಂದ ಸಮಥಿಂಗ್ ಆಗಿದಾರಲ್ಲ, ಇವತ್ತಿಗೂ ಅವ್ರು ಇದಾರೆ ಸರ್. ದಟ್ಸ್ ವೈ ಈಸ್ ಎವ್ರಿಥಿಂಗ್. ದಟ್ಸ್ ವೈ ಇಸ್ ಎವ್ರಿಥಿಂಗ್. ಸೊ ನಥಿಂಗ್ ಇಂದ ಸಮಥಿಂಗ್ ಆಗಿ ಹ್ಯಾಸ್ ಬಿಕಮ್ ಎವ್ರಿಥಿಂಗ್. ಅದು ನಿಜವಾದ ಸಾಧನೆ ಸರ್. ಆಕ್ಚುಲಿ ಎಲ್ಲ ಇದ್ದು ನಾವು ಸಾಧನೆ ಮಾಡ್ತೀವಿ ಅಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿದೆ. ವೆರಿ ಇನ್ಸ್ಪೈರ್ ಆದವರು ತುಂಬಾ Exactly. ಪ್ರಭಾವ ಬೀರಿದ್ದಾರೆ. ಹೌದು. ಅವ್ರು ಓದಕ್ ದುಡ್ಡು ಇರ್ಲಿಲ್ಲ. ಪ್ರತಿಯೊಂದಲ್ಲೂ ಅವ್ರು ಹಿಸ್ಟ್ರಿ ನೋಡಿದ್ರೆ ಎಷ್ಟು ಕಷ್ಟ ಪಟ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಬಹಳ ಕಷ್ಟ, ಹೌದು. ಸೊ ಅದು ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರತಿಯೊಂದು ಚಾಲೆಂಜಿಂಗ್ ಆಗಿ ತಗೊಂಡ್ರು. FKCCA ಶುರು ಮಾಡಿದ್ರು, ಕಂಟ್ರಿ ಕ್ಲಬ್ ಶುರು ಮಾಡಿದ್ರು. ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಪರಿವರ್ತನೆ ಮಾಡ್ಕೊಂಡು ಒಂದು ಇದೆ ಆರ್ಗನೈಸೇಷನ್ಸ್ ಶುರು ಮಾಡಿದ್ರು. ಸೊ ದಟ್ ಈಸ್ ವೆರಿ ಪ್ರಾಕ್ಟಿಕಲ್ ಸರ್. ಇಂದಿನ ಯುವಕರಿಗೆ ಅಂದ್ರೆ 5Gಗೆ ನೀವು ಕೊಡುವಂತ ಒಂದು ಅತ್ಯುತ್ತಮವಾದ ಸಲಹೆ ಏನು ಸರ್? ಬಹಳ ಕಷ್ಟ ಸರ್. ಇದು ಸಲಹೆ ಏನು ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಕಷ್ಟಪಟ್ಟು ಅವ್ರಿಗೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡಿದ್ದಾರೆ ಸರ್. ನಮ್ಮಲ್ಲಿ ನಾನು ಹೇಳ್ದಂಗೆ ಎಮೋಷನ್ ಪ್ರಾಬ್ಲಮ್ಸ್ ಏನಿದೆ ನಮ್ಮ ದೇಶದಲ್ಲಿ ಅಂದ್ರೆ, ನಾನು ನಮ್ಮ ತಂದೆ ತಾಯಿಗೆ ಹೇಳಿದೆ, ನೀವು ಎಂಜಾಯ್ ಮಾಡಿ, ಮಕ್ಳಿಗೋಸ್ಕರ ಒದ್ದಾಡಬೇಡಿ, ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಬಟ್ಟೆ ಕೊಡಿ, ಅದ್ರ ಮೇಲೆ ಏನು ಕೊಡಬೇಡಿ, ಏನು ಮಾತಾಡ್ಬೇಡಿ, ಅವ್ರಿಗೊಂದು ದಾರಿ ತೋರಿಸ್ಬಿಡಿ. ಸೊ ಇದು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗೆ ಹೇಳ್ತಾ ಇದ್ದೆ. ನನ್ನ ಮಗನ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ನನ್ನ ಹತ್ರ ಡಿಪೆಂಡ್ ಆಗ್ಬೇಡ, Correct. ನಿಂಗೆ ಏನ್ ಬೇಕೋ ಅದ್ ಕೊಡ್ತೀನಿ. ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಸರ್, ಅವ್ರಿಗೆ ಯಾವಾಗ ನಾವು ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ, ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅವ್ರಿಗೆ ವ್ಯಾಲ್ಯೂಸ್ ಬರುತ್ತೆ. ಇವಾಗ ನಾವು ಒಂದು ಸೂಪರ್ ಬೈಕ್ ಕೊಟ್ಬಿಟ್ಟು, ಪೆಟ್ರೋಲ್ಗೂ ಕಾಸು ಕೊಟ್ಬಿಟ್ಟು, ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅಂತ ಹೇಳ್ತೀವಿ, ಹೋಗ್ತಾ ಇರ್ತಾರೆ. ನಾವು ದುಡ್ಡು ಸಂಪಾದನೆ ಮಾಡಿ ಅವ್ರು ಕೊಡ್ತಾ ಇರ್ತೀವಿ. ಅವ್ರಿಗೆ ವ್ಯಾಲ್ಯೂ ಹೆಂಗ್ ಗೊತ್ತಾಗುತ್ತೆ? ಬೆಲೆನೇ ಗೊತ್ತಾಗಲ್ಲ. 1 ಲೀಟರ್ ಪೆಟ್ರೋಲ್ ಬೇಕು ಅಂದ್ರೆ ಹೆಂಗ್ ಗೊತ್ತಾಗತ್ತೆ? ಸೊ ನಾನು ಹೇಳೋದೇನು ಅಂದ್ರೆ, ಯಂಗ್ಸ್ಟರ್ಸ್ಗೆ ನೀವು ಎಂಜಾಯ್ ಮಾಡಿ, ನೀವು ಅರ್ನ್ ಮಾಡ್ಬಿಟ್ಟು ಎಂಜಾಯ್ ಮಾಡಿ, ಅವಾಗ ವ್ಯಾಲ್ಯೂಸ್ ಬರುತ್ತೆ. ನೀವು ಸಂಪಾದನೆ ಮಾಡಿ, ಅದನ್ನ ನೀವು ಹೆಂಗ್ ಸ್ಪೆಂಡ್ ಮಾಡ್ತೀರಾ ನಾವು ನೋಡೋಣ. ಅರ್ನ್ ಮಾಡ್ಬೇಕಾದ್ರೆ ನಿಮ್ಗೆ ನಿಜವಾದ ಕಷ್ಟ ಗೊತ್ತಾಗತ್ತೆ. ನಿಮ್ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಅದು ಗೊತ್ತಾಗತ್ತೆ. ಸೊ ಮತ್ತೆ ಇನ್ನೊಂದೇನು ಅಂದ್ರೆ, 2 ಇನ್ಹೆರಿಟೆನ್ಸ್ ತಗೋಬೇಕು. ಒಂದು ಸಂಸ್ಕಾರ ಇನ್ಹೆರಿಟೆನ್ಸ್ ನಮ್ಮ ಪರಂಪರೆಯಿಂದ ತಗೊಂಡ್ಬರ್ಬೇಕು. ಎರಡನೇದು ಬಂದ್ಬಿಟ್ಟು ನೀವು ಬರೀ ಅಸೆಟ್ ಇನ್ಹೆರಿಟೆನ್ಸ್ ತಗೋಬಾರ್ದು. ನನ್ನ ಆಸ್ತಿ ಏನಿದೆ ಏನು ಅಂತ ತಗೋಬಾರ್ದು. ನಿಮ್ಮ ತಂದೆ ತಾಯಿನೇ ಆಸ್ತಿ. ಇವತ್ತು ಪ್ರತಿಯೊಂದು ಜೆನ್ಸಿಗೆ ಕೇಳುವಂತ ವಿಚಾರ, ಅಪೀಲ್ ಮಾಡೋಂಥದ್ದು ಏನು ಅಂದ್ರೆ, ಫ್ಯಾಮಿಲಿ ಜೊತೆಗಿರಿ, ಬ್ರೇಕಪ್ ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರ್ಲಿ, ನಿಮ್ ತಂದೆ ತಾಯಿ ಫ್ಯಾಮಿಲಿನೂ ಚೆನ್ನಾಗಿರ್ಲಿ. ರಿಲೇಷನ್ಸ್ ಇಸ್ ಎವ್ರಿ ಸಕ್ಸಸ್ ನೀವು ಶೇರ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಸರ್. ಖಂಡಿತ ಖಂಡಿತ ಬೇಕು. ಯು ನೀಡ್ ಟು ಹ್ಯಾವ್ ಎ ಫ್ಯಾಮಿಲಿ. ಕಷ್ಟ ಬಂದಾಗ ಅವರೇ ಹೆಲ್ಪ್ ಮಾಡೋದು. ತೀರಾ ಪೈನ್ ಬಂತ ಫಸ್ಟ್ ಹೇಳ್ಕೊಳ್ಳುವಂಥದ್ದು ದೇವ್ರ ಅಡ್ರೆಸ್ ವಾಪಸ್ ಕೊಡಲ್ಲ. ಅದು 1 ವೇ. ಅದು 2 ವೇ ಆಗ್ಬೇಕಂದ್ರೆ ನೀವು ಸ್ಪಿರಿಚುಲಿ ಮಾನವಂ ದೈವ ರೂಪೇಣ, ಅಷ್ಟೇ ಮನುಷ್ಯ ದೇವ್ರ ರೂಪ ಅಷ್ಟೇ. ಸೊ ಅವ್ರು ನಿಮ್ ತಂದೆ ತಾಯಿ ಇರ್ಲೇಬೇಕು, ಜೊತೆಗೆ ಅವ್ರ ಮಾರ್ಗಸೂಚಿಯಂತೆ ನಡ್ಸ್ಕೊಂಡು ಹೋಗ್ಬೇಕು ಸರ್. ದೇ ಆರ್ ದಿ ಬ್ಲೂ ಪ್ರಿಂಟ್ ಫಾರ್ ಯುವರ್ ಲೈಫ್. ಹಳೆ ಬೇರು ಹೊಸ ಚಿಗುರು. ನೀವು ಎಂಜಾಯ್ ಮಾಡಿ ಸರ್, ಬಿಂದಾಸಾಗಿ ಎಂಜಾಯ್ ಮಾಡಿ, ವ್ಯಾಲ್ಯೂಸ್ ಇಟ್ಕೊಂಡು ಎಂಜಾಯ್ ಮಾಡಿ. ನಿಮಗೆ ಬಹಳ ಇಷ್ಟವಾದ ನಟರು, ನಟಿಯರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಯಾರಾದ್ರೂ ಇರ್ಬೇಕು? ಸರ್ ನಾನು ನಿಮ್ಮ ಸ್ಟುಡಿಯೋಗೆ ಬಂದಿದ ತಕ್ಷಣ ಫಸ್ಟ್ ನೋಡಿದ್ದೆ ನಮ್ಮ ಸಂಗೀತ ಡೈರೆಕ್ಟರ್, ನಿರ್ದೇಶಕರು ಇಳಯರಾಜ್ ಅವರು. ನನ್ನ ಫೇವರೇಟ್ ಸರ್. ಯಾಕೆ ನಿಮ್ಮ ನೋಡಿದ ನನಗೆ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಛಾಯೆ ಕಾಣಿಸ್ತು. ಅದಕ್ಕೋಸ್ಕರ ಓಕೆ. ಸಂಗೀತದಲ್ಲಿ ಅವಗಾಹನೆ ಇದೆ ಅಂತ ಎಸ್ 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 ಅರ್ಥ ಇರ್ತೀರಿ. ಎಸ್. ಹಾಗೆ ನಾನು ಕೇಳ್ಪಟ್ಟಿದ ಪ್ರಕಾರ ನೀವು ಬಹಳ ಒಳ್ಳೆ ಸಿಂಗರ್ ಕೂಡ. ಹಾಗೆ ಈ ರೋಟರಿ ಸಂಸ್ಥೆಯಲ್ಲಿ ಸೇರುವಂತದ್ದು ಯಾಕೆ ಬಂತು? ಯಾಕೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೇವಾ ಸಂಸ್ಥೆನೆ ಬೇಕಾಯಿತು? ಇದು ನನ್ನ ತಪ್ಪು ಏನಿಲ್ಲ.
ನಾನು ಇವಾಗ ವಿಷಯನ ತಿಳಿಸ್ತಾ ಇದ್ದೀನಿ. ಯಾವ ಸಂಸ್ಥೆ ಆದ್ರೂ, ಯಾವ ಸೇವೆ ಮಾಡೋಕ್ಕಾದ್ರೂ, ಯಾವ್ದ್ ಬೇಕಾದ್ರೂ ನಮ್ಗೊಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಇದ್ರೆ ಮಾಡ್ಬೋದು. ಕರೆಕ್ಟ್. ಆದ್ರೆ ಜನನ್ನ ತಿಳ್ಕೊತಾರಲ್ಲ. ಅಯ್ಯೋ! ನಿಜ. ಏನಪ್ಪಾ ರೋಟರಿ ಅವ್ರು ಹಂಗ್ ಮಾಡ್ತಾರ, ಲಯನ್ಸ್ ಅವ್ರು ಹಿಂಗ್ ಮಾಡ್ತಾರೆ. ಇದೊಂದು ಡಿಫರೆನ್ಷಿಯೇಟಿವ್ ಇರುತ್ತೆ. ಖಂಡಿತ. ಸೊ ಈ ರೋಟರಿನೇ ಯಾಕೆ ಬೇಕಾಯ್ತು? ಹ್ಮ್. ಈ ರೋಟರಿಲಿ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಅಥವಾ ಓಕೆ. ಕಷ್ಟ ಆಯ್ತು? ಎಸ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀರ ಸರ್. ಇಲ್ಲಿ ಮೊದಲನೇದಾಗಿ ನಾವು ಏನಕ್ಕೆ ಒಂದು ಸರ್ವಿಸ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಸೇರ್ಕೋಬೇಕು? ಏನಕ್ಕೆ ಸೇರ್ಕೋಬೇಕು ಅಂತ ನನ್ನ ಮೊದಲನೇ ಪ್ರಶ್ನೆ. ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಎಲ್ಲಾ ಫೆಸಿಲಿಟೀಸು ಗೌರ್ಮೆಂಟ್ ಕೊಡ್ಬೇಕಾಗಿರುವಂತ ಒಂದು ಪ್ರಶ್ನೆ. ಒಂದು ರೋಡ್ ಸರಿಗಿಲ್ವಾ ಗೌರ್ಮೆಂಟ್ ನಿಜ. ಕೊಡ್ಬೇಕು, ಸ್ಕೂಲ್ ಸರಿಗಿಲ್ವಾ ಗೌರ್ಮೆಂಟ್ ಕೊಡ್ಬೇಕು, ಹೌದು. ವ್ಯವಸ್ಥೆ ಇಲ್ವಾ ಗೌರ್ಮೆಂಟ್ ಕೊಡ್ಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ದೇಶದಲ್ಲೂ ಕೆಲವೊಂದು ಗೌರ್ಮೆಂಟ್ಸ್ ರಿಚ್ ಇರತ್ತೆ, ಕೆಲವೊಂದು ಗೌರ್ಮೆಂಟ್ಸ್ ಪೂರ್ ಪೂರ್ ಇರುತ್ತೆ. ಇರುತ್ತೆ. ಹೌದು. ಕೆಲವೊಂದು ಗೌರ್ಮೆಂಟ್ಗಳಲ್ಲಿ ರೀಚಬಿಲಿಟಿನೇ ಇರಲ್ಲ. ಏನು ನಾವು ಏನು ಸ್ಕೀಮ್ಸ್ ಹಾಕ್ತಿವಿ ಎಂಡ್ ಯೂಸರ್ ರೀಚ್ ಆಗ್ತಾರೆ, ಲಾಸ್ಟ್ ಮೈಲ್ ಅಂತ ಹೇಳ್ತೀವಿ, ಕೊನೆದಾಗ ಅವ್ರಿಗೆ ಸೇರೋದೇ ಇಲ್ಲ. ಅಯ್ಯೋ. ಸೊ ಇಲ್ಲೇನಾಗತ್ತೆ ಅಂದ್ರೆ ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಬೇಕಾಗತ್ತೆ ಸರ್. ಯಾಕಂದ್ರೆ ನನ್ನ ಪ್ರಕಾರ ನನ್ನ ದೇಶ ಅಭಿಯಾನದ ಮೂಲಕ ಇಂಪ್ರೂವ್ ಆಗತ್ತೆ ಹೊರತು ರೂಲ್ಸ್ ಮೂಲಕ ಇಂಪ್ರೂವ್ ಆಗ್ತಾ ಇಲ್ಲ. ಯಾವ ನಿಯಮಗಳಿಗೂ ಇಲ್ಲಿ ಇಲ್ಲ, ಬೆಲೆ ಇಲ್ಲ. ಅಭಿಯಾನನೇ ಇಂಪಾರ್ಟೆಂಟ್ ಸರ್. ಇಲ್ಲಿ ನೋ ಪಾರ್ಕಿಂಗ್ ಅಂದ್ರೆ ಅದೆಲ್ಲರಿಗೂ ಗೊತ್ತಿರುವಂತದ್ದೇ, ನಿಜ, ಓದಿರುವಂತವ್ರಿಗೆ. ನಿಜ. ಇಲ್ಲ, ನೋ ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಬೇಡಿ ಅನ್ನೋದು ರೂಲ್ ತರಬೇಕಾ? ಬೇಡ. ಸೂಪರ್, ಸೂಪರ್. ಆಚರಣೆ ಮಾಡ್ಬೇಕು. ಹಾ, ಅಲ್ಲೊಂದು ಡಸ್ಟ್ಬಿನ್ ಇದೆ, ಅಲ್ಲಿ ಪೇಪರ್ ಅಲ್ಲಿ ಹಾಕಿ ಅಂತ ರೂಲ್ ತರಬೇಕಾ? ಯಾಕಂದ್ರೆ ಡಸ್ಟ್ಬಿನ್ ಇರೋದೇ ಪೇಪರ್ ಹಾಕೋದಕ್ಕೆ. ಖಂಡಿತ, ಖಂಡಿತ. ಸೊ ನಮ್ಮ ಸಾಮಾನ್ಯ ಜ್ಞಾನ ದೇಶದಲ್ಲಿ ಬೇಕು. ನಮ್ಮ ದೇಶದಲ್ಲಿ ಅಭಿಯಾನ ಇಲ್ಲಿ ಕ್ಯೂ ಸರ್, ಪ್ಲೀಸ್ ಫಾಲೋ ದ ಕ್ಯೂ ಅಂತ ಯಾವ ದೇಶದಲ್ಲೂ ನಾನು ನೋಡಿಲ್ಲ ಸರ್. 11 ದೇಶ ನೋಡಿದೀನಿ, ನಾನು ಓಡಾಡಿದೀನಿ. ಸೂಪರ್ ಅಲ್ಲ ಸರ್ ಇದು? ಇಲ್ಲಿ ಪ್ಲೀಸ್ ಫಾಲೋ ದ ಕ್ಯೂ, ಹಿಂಗ್ ಹಾಕಿ ಡಸ್ಟ್ಬಿನ್ ಒಳಗಡೆ ಹಾಕಿ, ದೇ ಡೂ ದೇರ್ ಜಾಬ್. ಸೊ ನಮ್ಮ ಸಿಟಿಸನ್ಸ್ ಆಗಿ ನಾವು ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಭಿಯಾನ. ಇಲ್ಲಿ ಏನಾಗ್ತಾ ಇದೆ, ಸರ್ವಿಸ್ ಆರ್ಗನೈಸೇಷನ್ಸ್ ನಮ್ಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಎಲ್ಲಾ ಗ್ಯಾಪ್ಸ್ ನ ಫಿಲ್ ಅಪ್ ಮಾಡುವಂತದ್ದು ಸರ್ವಿಸ್ ಆರ್ಗನೈಸೇಷನ್ ಸರ್. ಇವತ್ತು ನೀವು ಅಂತಾರಾಷ್ಟ್ರೀಯ ವೈದ್ಯಕೀಯ ಫೆಸಿಲಿಟೀಸ್ ಏನಿದೆ ಅದು ಕೊಡುವಂತದ್ದು ರೋಟರಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ಅಥವಾ ಬೇರೆ ಆರ್ಗನೈಸೇಷನ್ಸ್ ಆಗಿರ್ಬೋದು. ಇವಾಗ ಬೇರೆ ದೇಶದಿಂದಾನು ನಮಗೆ ಫಂಡ್ಸ್ ಬರುವಂತದ್ದು ಆರ್ಗನೈಸೇಷನ್ ಇಂಥವ್ದೇ ಸರ್. ಸೂಪರ್ ಅಲ್ಲ? ಹಾ, ನಮ್ಗೆ ಬೇಕು, ಫಂಡ್ಸ್ ಬೇಕು. ಯಾಕಂದ್ರೆ ನಮ್ಮ ಸರ್ಕಾರದಲ್ಲೂ ಫಂಡ್ಸ್ ಇಲ್ಲ, ಇಲ್ಲೂ ಫಂಡ್ಸ್ ಇಲ್ಲ, ಅಲ್ಲೂ ಫಂಡ್ಸ್ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅಂದ್ರೆ ನಾವು ಎಷ್ಟು ಪ್ರೊಫೆಷನಲ್ ಆರ್ಗನೈಸೇಷನ್ ಅಂದ್ರೆ ಇಲ್ಲಿ ಇವಾಗ ಅಧ್ಯಕ್ಷ ಆಗಿ ನಾನು ಒಂದು ರೋಟರಿ ಬ್ಯಾಂಗ್ಳೂರ್ ಸಮನ್ವಯಲ್ಲಿ ಇದ್ದೀನಿ, ಒಂದೇ ವರ್ಷ, 1 ಇಯರ್ ಓನ್ಲಿ. 1 ಇಯರ್ ಓನ್ಲಿ. ಒಂದು ವರ್ಷದಲ್ಲಿ ನಾವು ಅದಕ್ಕೆ ಏನ್ ರೋಟರಿ ಮಾಡ್ಬೇಕು? ಅಂತೀವಿ, ರೊಟೇಷನ್ ಆಗ್ತಾ ಇರ್ಬೇಕು. ಎಂತ ಇದೆ ರೋಟರಿಗೆ ಅರ್ಥ ಇದೆ. ಹೌದು, ಪ್ರತಿಯೊಂದು ಅಧಿಕಾರಗಳು, ಅಧಿಕಾರಿಗಳು, ಹೌದು, ಆಡಳಿತಗಳು ಹೌದು. ಒಂದು ವರ್ಷದಲ್ಲಿ ಹಾ, ಅವ್ರದ್ದು ಏನೇ ಪ್ಲಾನ್ ಇದ್ರು ಅದೊಂದು ವರ್ಷ ಅವಕಾಶ ಸೈಕಲ್ ತರ ಅಷ್ಟೇ, ಅಡ್ಡ ಸೈಕಲ್ ತರ ಅದು. ಸೊ ನೆಕ್ಸ್ಟ್ ಇಯರ್ ಇವಾಗ ಪ್ಲಾನ್ ಮಾಡ್ಬಿಟ್ಟಿರ್ತೀವಿ, ಅವರು ನಮ್ ಜೊತೆ ವರ್ಕ್ ಮಾಡ್ಬೇಕು. ಸೂಪರ್, ಸೂಪರ್. ಸೊ ಇದು ಏನಾಗುತ್ತೆ ಅಂದ್ರೆ ಇದು ನಂಗೆ ಬಹಳ ಇಷ್ಟ ಆಯ್ತು ಸರ್. ರೋಟರಿ ಆಗಿರ್ಬೋದು, ಲಯನ್ ಆಗಿರ್ಬೋದು, JCI ಆಗಿರ್ಬೋದು, ಈ ಸಂಸ್ಥೆಗಳೇನಿದೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರೋಸೆಸ್ ಓರಿಯೆಂಟೆಡ್. ಇಲ್ಲಿ ನೋ ರಿಲಿಜನ್. ಹಾ, ನೋ ರಿಲಿಜನ್ ಸರ್. ರೋಟರಿಲಿ ರಿಲಿಜನ್ ಇಲ್ಲ. ಅಂದ್ರೆ ನಿಮ್ಗೆ ಡೈ ಅಂತ ಹೇಳ್ತೀವಿ ಸರ್, ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಸಿವಿಟಿ. ಡೈವರ್ಸಿಟಿ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಒಂದು ಪರಿವರ್ತನೆ ತಗೊಂಬರೋಣ ಅಂತ. ಈಕ್ವಿಟಿ ಅಂದ್ರೆ ನಾವೆಲ್ಲರೂ ಒಂದೇ, ಡಿಸೇಬಲ್ಡ್ ಇರ್ಬೋದು, ಎನೇಬಲ್ಡ್ ಇರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು. ಈಕ್ವಿಟಿ ಅಂತ. ಇನ್ಕ್ಲೂಸಿವಿಟಿ ಅಂದ್ರೆ ನಾವೆಲ್ಲಾನು ಇನ್ಕ್ಲೂಸಿವ್ ಮಾಡ್ತೀವಿ, ಎಲ್ಲಾನು ಒಂದು ಫೆಲೋಶಿಪ್ ಅಲ್ಲಿ ಇನ್ಕ್ಲೂಸಿವ್ ಮಾಡ್ತೀವಿ. ರೋಟರಿಯಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಸರ್, ಅವ್ರು ಹೇಳೋದು ಯಾವಾಗ್ಲೂ ಇಷ್ಟೇ, ಫೆಲೋಶಿಪ್ ಫಸ್ಟ್. ಅಂದ್ರೆ ಫಸ್ಟ್ ಫ್ರೆಂಡ್ಸ್ ಆಗಿರಿ. ನೀವು ನಿಮ್ಮ ಮೇಲೆ ಭೇದ ಭಾವ ಬೇಡ. ಯಾಕಂದ್ರೆ ನೀವೆಲ್ಲ ಸೇರ್ಕೊಂಡು ಸಾಧನೆ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ ಸರ್. ಇವಾಗ ಇಂಡಿವಿಜುವಲ್ ಆಗಿ ವಿಷನ್ ನಾನು ಅಚೀವ್ ಮಾಡ್ತೀನಿ, ಟುಗೆದರ್ ವಿಷನ್ ದೊಡ್ಡದಾಗಿರುತ್ತೆ. ಸೊ ಆ ಟುಗೆದರ್ ಬೇಕು ಅಂದ್ರೆ ಫಸ್ಟ್ ಟುಗೆದರ್ ಆಗಬೇಕು. ಕಷ್ಟ. ಹಾ, 2 ಕಣ್ಣಿಂದ ಇದ್ರೆ ಖಂಡಿತ. ಸೊ ಅದಕ್ಕೆ ನಾನು ರೋಟರಿ ಮತ್ತೆ ಲಯನ್ಸ್ ಎಲ್ಲ ನೋಡಿದಾಗ, ಎಲ್ಲ ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಮೊದಲನೇದಾಗಿ ಫೆಲೋಶಿಪ್ ಅಂದ್ರೆ ಮಸ್ತ್ ಮಜಾ ಮಾಡಿ ಸರ್. ನಾನು ಅವಾಗ್ಲೇ ಹೇಳ್ದಂಗೆ ವ್ಯಾಲ್ಯೂಸ್ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ. ಸೊ ರೋಟರಿ ಅದೇ ಹೇಳೋದು, ನೀವು ಏನ್ ಬೇಕಾದ್ರೂ ಎಂಜಾಯ್ ಮಾಡಿ, ಫೈನಲ್ ಆಗಿ ಏನ್ ಮಾಡಿದಿರ ಸೊಸೈಟಿಗೆ ನಂಗೆ ಹೇಳಿ. ಹಾಗಾಗಿ ರೋಟರಿ ಬಂದ್ಬಿಟ್ಟು ಎಂಟೈರ್ ಪ್ರಪಂಚಾದ್ಯಂತ ಪೋಲಿಯೋನ ಎರಾಡಿಕೇಟ್ ಮಾಡಿದ್ದಾರೆ ಸರ್. ಪೋಲಿಯೋ ಅನ್ನೋದು ಎಲ್ಲೂ ಇಲ್ಲ. ಪಾಕಿಸ್ತಾನದ ಕೆಲವೊಂದು ಭಾಗಗಳಲ್ಲಿ, ಸೌತ್ ಆಫ್ರಿಕಾ ಕೆಲವೊಂದು ಭಾಗಗಳಲ್ಲಿ ಪೋಲಿಯೋ ಇದೆ. ಅದಕ್ಕೆ ನಾವೆಲ್ಲ ಫಂಡ್ಸ್ ಹಾಕಿ ಅಲ್ಲಿ ಎರಾಡಿಕೇಟ್ ಮಾಡ್ತಾ ಇದೀವಿ. ದೇಶದ ಬಗ್ಗೆನೂ ನಮಗೆ ಪ್ರೀತಿ ಇದೆ. ಖಂಡಿತ ಸರ್, ಖಂಡಿತ, ಖಂಡಿತ. ಅರ್ನಿಂಗ್, ಲರ್ನಿಂಗ್, ಎಂಜಾಯಿಂಗ್. ಅಬ್ಸಲ್ಯೂಟ್ಲಿ ಸರ್. ಕರೆಕ್ಟ್ ಅಲ್ಲ ಸರ್? ಈ 3 ತುಂಬಾ 100%. ಮನುಷ್ಯ ಪ್ರತಿಯೊಬ್ಬರು ತಿಳ್ಕೋಬೇಕು. ಹೌದು, ನಿಜ. ಬಹಳ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ಇದುವರೆಗೂ ನಿಮಗೆ ರಾಜ್ಯ ಸರ್ಕಾರ ಅಥವಾ
ಹಲವಾರು ಪ್ರತಿಷ್ಠಿತ ಆರ್ಗನೈಸೇಷನ್ ಯಾವ್ದು ಪ್ರಶಸ್ತಿ ಕೊಟ್ಟಿರೋದಾಗ್ಲಿ, ನಾನು ಗಿನ್ನಿಸ್ ರೆಕಾರ್ಡ್ ಪಡೆದಿದ್ದೀರಿ ಅಂತ ಕೇಳ್ಪಟ್ಟೆ. ಎಸ್ ಸರ್. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಎಸ್. ಒಂದು ಕಾರ್ಯಕ್ರಮ ನಾವು ರೋಟರಿ ಇಲ್ಲಿ ನಡೆಸ್ಕೊಟ್ಟಿರುವಂತದ್ದು ಮಧುಮೇಹದ ಒಂದು ಅವೇರ್ನೆಸ್, ಅಂದ್ರೆ ಡಯಾಬಿಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಸೊ ಇದು ಏಕಕಾಲದಲ್ಲೇ ಆಲ್ಮೋಸ್ಟ್ ಒಂದು 7,000 to 8,000 ಹೈದರಾಬಾದ್, ಚೆನ್ನೈ ಮತ್ತೆ ಬೆಂಗಳೂರಲ್ಲಿ ಒಂದೇ ಸೆಷನ್ ಮಾಡಿ ಗಿನ್ನಿಸ್ ದಾಖಲೆ ಪಡ್ಕೊಂಡಿರುವಂತದ್ದು. ಸೊ ಅದೊಂದು ದಾಖಲೆ ಮಾಡಿ ಒಂದು ಪ್ರಶಸ್ತಿ ಪಡ್ಕೊಂಡಿದ್ದೀವಿ. ಅದಕ್ಕೆ ಕ್ಯೂರೇಷನ್ ಮತ್ತೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅದಲ್ಲದೆ ನಂಗೆ ಸರ್ಕಾರ, ಕರ್ನಾಟಕ ಸರ್ಕಾರ ಆಗ್ಲಿ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಯಾವುದು ನಾನು ಪ್ರಯತ್ನನೂ ಪಟ್ಟಿಲ್ಲ, ನಾಮಿನೇಷನ್ ಹಾಕಿಲ್ಲ. ಕೆಲವೊಂದು CSR ಅಲ್ಲಿ ಮತ್ತೆ ಕೆಲವೊಂದು ಆರ್ಗನೈಸೇಷನ್ ಅಲ್ಲಿ ಕೇಳಿದ್ರು, ಬಟ್ ನಾನು ಮುಂದೋಗಿಲ್ಲ. ಯಾಕಂದ್ರೆ ನಂಗೆ ಅವಾರ್ಡು ಜನ ಸರ್. ನಾನು ಪ್ರಶಸ್ತಿನೇ ನಿಮ್ಗೆ ದೊಡ್ಡ. ಹೌದು ಹೌದು, ನಾನು ಇದುವರೆಗೂ ನಮ್ಮ ಮಾಸ್ಟ್ರು ಇಳೆಯರಾಜ ಅವ್ರಿಗೂ ಒಂದು ಯಾಕೆ ಆಸ್ಕರ್ ಬರ್ತಾ ಇಲ್ಲ ಹಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಆಸ್ಕರ್ ಯಾವ ಅವಾರ್ಡ್ ಸರ್, ಅದು ಅಂತಾರಾಷ್ಟ್ರೀಯ. ನಾವಿಲ್ಲಿ ಒಂದು ವಾರಕ್ಕೆ ಕಳ್ಳೆಪುರಿ ತೆಗೆದಂಗೆ ಸಿನಿಮಾ ತೆಗಿತೀವಿ. ಇಲ್ಲಿ ಒಂದೊಂದು ಭಾಷೆಯಲ್ಲೇ ಒಂದು ವರ್ಷಕ್ಕೆ ಒಂದು 50-100 ಸಿನಿಮಾಗಳು ಬರುತ್ತೆ. ಭಾರತ ದೇಶದಲ್ಲಿ ನೋಡಿದ್ರೆ 1000 ಪಿಕ್ಚರ್ಗಳು ಬರುತ್ತೆ ಒಂದು ವರ್ಷದಲ್ಲಿ. ಅವ್ರು ಎಲ್ಲಾ ಸೇರಿದ್ರೆ ಒಂದು 20 ಆಗತ್ತೆ ಸರ್. ಆಂಗ್ಲದವರು ಅವ್ರಿಗೆ, ಅವ್ರು ನಮಗೇನು ಆಸ್ಕರ್ ಕೊಡೋದು, ನಮಗ್ ನಂದಿ ಅವಾರ್ಡ್ ಸಾಕು. ಹಾಗೆ ಅವರ ಹಾಡುಗಳನ್ನ ಕೇಳಿ ಆನಂದ ಪಡೆದವರು ಯಾರು ಇಲ್ವೇ ಇಲ್ಲ. ಎಷ್ಟೋ ಮನಸ್ಸುಗಳಿಗೆ ಉಲ್ಲಾಸ ತರುವಂತ. ಹೌದು, ಖಂಡಿತ ಖಂಡಿತ. ನಿಮ್ಮ ಈ ಜೀವನದಲ್ಲಿ ಹಾಗೂ ಸಾಧನೆ ಹಾದಿಯಲ್ಲಿ ಮುಂದಿನ ಗುರಿ ಏನು ಸರ್? ನನ್ನ ಗುರಿ ಬಂದ್ಬಿಟ್ಟು, ನಾನು ಜನಕ್ಕೆ ನನ್ನಿಂದ ಒಳ್ಳೇದಾಗುವಂಥದ್ದು ನನ್ನ ಗುರಿ. ಸೊ ಅದಕ್ಕೆ ನನ್ನ ಒಂದು ಸ್ಮಾಲ್ ಇಂಟೆನ್ಷನ್ ಒಂದಿತ್ತು, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟೋಣ. ಯಾಕಂದ್ರೆ ಸರ್ವಿಸ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ, ಮೊದಲನೇದಾಗಿ ವಿದ್ಯಾ, ಎಜುಕೇಶನ್, ನೆಕ್ಸ್ಟ್ ಬರೋದು ಮೆಡಿಕಲ್, ನೆಕ್ಸ್ಟ್ ಬರೋದು ಬೇಸಿಕ್ ಕಮ್ಯುನಿಟೀಸ್. ಈ ಮೂರು ಮಾಡಕ್ ಆಗಲ್ಲ. ಅಂದ್ರೆ ನಂಗೆ ಇರೋದು ವೈದ್ಯಕೀಯ ಕ್ಷೇತ್ರದಲ್ಲಿ. ಯಾಕಂದ್ರೆ ನಾನು ಫಾರ್ಮಸಿಯಲ್ಲಿ ಓದಿದ್ದಾಗ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು 3 months ಪ್ರಾಕ್ಟೀಸ್ ಆಗಿ ನಂಗೆ ಅರ್ಥ ಆಯ್ತು, ಇದರಲ್ಲಿ ಬಹಳ ಲಕುನ ಇದೆ. ಕೆಲವೊಂದು ಲೈಫ್ ಸೇವಿಂಗ್ ಡ್ರಗ್ 20 ಲಕ್ಷ, 30 ಲಕ್ಷ, 1 ಕೋಟಿವರೆಗೂ ಹೋಗಿದೆ. ನಮ್ಮ ಆಯುರ್ವೇದಿಕ್ ಮೆಡಿಸಿನ್ಸ್ ಬರಬೇಕು ಸರ್. ಸೊ ಹಾಗಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಅಂದ್ರೆ ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಕಟ್ಟಬೇಕು ಅಂತ ಒಂದು ದೊಡ್ಡ ವಿಷನ್ ಇಟ್ಕೊಂಡಿದ್ದೀನಿ ಸರ್. ಇಂಟಿಗ್ರೇಟೆಡ್ ಅಂದ್ರೆ ನಮ್ಮ ಆಯುರ್ವೇದಿಕ್ಕೂ ಇರಬೇಕು, ಅಲೋಪತಿಕ್ಕೂ ಇರಬೇಕು, ನಮ್ಮ ನಾಡಿ ಮತ್ತೆ ಎಲ್ಲಾ ಶಾಸ್ತ್ರಗಳು, ಹೋಮಿಯೋಪತಿ, ಅದೆಲ್ಲ ಸೇರಿ ಒಂದು ಹಾಸ್ಪಿಟಲ್ ಕಟ್ರೆ ಎಲ್ಲಾ ತರ ಫೆಸಿಲಿಟೀಸು ಇರಬೇಕು. ಯಾಕಂದ್ರೆ ಆಯುರ್ವೇದಿಕಲ್ಲಿ ಗುಣ ಆಗುವಂಥದ್ದು ಅದ್ರಲ್ಲಾಗತ್ತೆ, ಅಲೋಪತಿಕ್ಕೆಲ್ಲ ಆಗ್ಬೇಕಾದ್ರೆ ಅದಾಗತ್ತೆ. ಯಾವ್ದನ್ನ ಇದು ಬೇಡ ಅದು ಬೇಡ ಅಂತ ಹೇಳಕ್ಕಾಗಲ್ಲ. ನಮ್ಮ ದೇಹಕ್ಕೆ ಅಥವಾ ನಮ್ಮ ಹೆಲ್ತ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನೀವು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಶಿವಾಜಿ ಸಿನಿಮಾ ನೋಡಿದಿರ ಸರ್? ಖಂಡಿತ, ಫೇವ್ರೇಟ್ ಸರ್. ಆ ಸಿನಿಮಾದಲ್ಲಿ ಇದೇ ರೀತಿ ಇಂಟೆನ್ಷನ್ ಇದ್ದಾಗ ಅವ್ರು ಎದುರಿಸಿದಂತಹ ಕಷ್ಟಗಳು ನೈಜವಾಗೇ ಇರುತ್ತೆ. ನಿಮಗೂ ಆ ರೀತಿ ಬಂದಾಗ ಹೇಗೆ ಎದುರಿಸ್ತೀರ ಸರ್? ಸರ್, ರಿಯಲ್ ಲೈಫ್ ಬಹಳ ವ್ಯತ್ಯಾಸ ಇದೆ. ಅದಕ್ಕಿಂತ ಜಾಸ್ತಿ ಅದರಲ್ಲಿ ನೀವು ಶಿವಾಜಿ ಮೂವಿನ ರೆಫರ್ ಮಾಡ್ತಾ ಇದ್ದೀರಾ, ಅದರಲ್ಲಿ ರಿಯಾಲಿಟಿನೂ ಜಾಸ್ತಿ ಇದೆ ಸರ್. ಸೊ ಇದರಲ್ಲಿ ಮೊದಲನೇದಾಗಿ ನಾನು ವಿಷನ್ ಹೇಳ್ದಂಗೆ, ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ರೆ ಏಕ್ದಮ್ ಕಟ್ಟಕ್ಕಾಗಲ್ಲ. ಅದಕ್ಕೆ ಒಂದು ಸ್ಮಾಲ್ ಡಿಸ್ಪೆನ್ಸರಿಯಿಂದ ಶುರು ಮಾಡಬೇಕು. ಅದೇ ದಾರಿ. ಈಗಾಗಲೇ ನಮ್ಮ 2 ಸಂಸ್ಥೆಗಳಲ್ಲಿ, ಒಂದು ಸಂಸ್ಥೆಯಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ವಿ, ಫ್ರೀ ಕ್ಲಿನಿಕ್. ಇನ್ನೊಂದು ಸಂಸ್ಥೆಯಲ್ಲಿ ಫ್ರೀ ಡಯಾಗ್ನೋಸ್ಟಿಕ್ಸ್ ಓಪನ್ ಮಾಡಿದೀವಿ. ಸೊ ಇದು 2 ಗಿರಿನಗರಲ್ಲೇ ಇದೆ. ಸೊ ಒಂದು ಲೈಫ್ ಅಂತ ಹೇಳ್ಬಿಟ್ಟು ಆ ಸಂಸ್ಥೆಯಿಂದ ಒಂದು ಕ್ಲಿನಿಕ್ ಇದೆ. ಅಬ್ಸಲ್ಯೂಟ್ಲಿ ಫ್ರೀ ಮೆಡಿಸಿನ್ ಸರ್. 10 ರೂಪಾಯಿ ಚಾರ್ಜ್ ಮಾಡ್ತೀವಿ. 10 ರೂಪಾಯಿ ಏನಕ್ಕೆ ಅಂದ್ರೆ, ನಿಮ್ಗೆ ಗೊತ್ತು, ಮೆಡಿಸಿನ್ಸ್ ಯಾವ್ದೇ ಫ್ರೀ ಆಗಿ ಕೊಟ್ರೆ ಹೋಗೋದಿಲ್ಲ, ಉಚಿತ ಖಚಿತ ಅಲ್ಲ. ಖಚಿತ ಅಲ್ಲ. ಮತ್ತೆ ಇನ್ನೊಂದು, ನಮ್ಮ ರೋಟರಿ ಬೆಂಗಳೂರು ಸಮನ್ವಯದಿಂದ ಪ್ರತಿ ವಾರನೂ ತಪಾಸಣೆ, ಈ ವೈದ್ಯಕೀಯ ತಪಾಸಣೆ ಉಚಿತವಾಗಿ, ECG, BMI, ಹೈಟು, ವೈಟು, ಶುಗರು, ಬ್ಲಡ್ ಪ್ರೆಷರು, ಮತ್ತೆ ಇವಾಗ ಕಣ್ಣು, ENT, ಡೆಂಟಲ್ ಆಡ್ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಗಿ ಫ್ರೀ. ಇವಾಗ ಆಗ್ಲೇ 7th ವೀಕ್ ಆಗಿದೆ. ಈ ವರ್ಷ 52 ವಾರಗಳು ಮಾಡ್ತಾ ಇದೀವಿ. ಅಂದ್ರೆ 108 ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಸರ್. ಬಹಳ ಹೆಮ್ಮೆ ಆಯ್ತು ನೋಡಿ. ಗೆಲುವಿನ ಹಾದಿಯಲ್ಲಿ ಸಾಧಕರ ಗೆಲುವಿನ ರಹಸ್ಯಕ್ಕಿನ್ನ ಅವರ ಸಾಧನೆಯ ವಿಷಯಗಳು ಬದಲಾವಣೆ ಆಗ್ಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ನಮ್ಮ ಸನಾತನ ಧರ್ಮವನ್ನ ಕಾಪಾಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಕಾಪಾಡಬೇಕು ಅಂತ ಹೇಳಿದ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸಿದ್ದಾರೆ.
ಹಾಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಮ್ಮದ ತಿಳ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ನಮ್ಮ ಗೆಲುವಿನ ಹಾದಿಯಲ್ಲಿ ಸಾಧಕರ ಗೆಲುವಿನ ರಹಸ್ಯದ ಬಗ್ಗೆ ಏನ್ ಅನ್ನಿಸ್ತು ನಿಮಗೆ? ವಿಶೇಷವಾಗಿದೆಯಾ? ವಿಭಿನ್ನವಾಗಿದೆಯಾ? ಅಥವಾ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಏನ್ ಮಾಡಬಹುದು? ಸರ್ ಇಲ್ಲಿ ನೀವ್ ಮಾಡ್ತಾ ಇರೋಂತ ಕೆಲಸ ಒಂದು ಸಾಧನೆನೇ ಸರ್. ಏನಕ್ಕೆ ಅಂತ ಹೇಳಿದ್ರೆ ನಾವ್ ಏನೇ ಈ ಸೀರೀಸ್ ನೋಡ್ತಾ ಇರ್ತೀವಿ, ನಮ್ಮ ಯಂಗ್ಸ್ಟರ್ಸ್ಗೆ ತಲುಪಿದ್ರೆ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು, ನೀವ್ ಹೇಳಿದ್ರಿ ಇವಾಗ ಪೈನ್ ಪಾಯಿಂಟ್ ಅಂದ್ರೆ ಏನು, ವ್ಯಾಲ್ಯೂಸ್ ಅಂದ್ರೆ ಏನು, ಅದು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ನಾವು ಇವಾಗ ದೊಡ್ಡ ದೊಡ್ಡ ಇನ್ಸ್ಪಿರೇಷನ್ ಆಗೋಗ್ತೀವಿ. ಮಹಾತ್ಮ ಗಾಂಧಿ ಅಂತ ಇನ್ಸ್ಪಿರೇಷನ್ ತಗೊಂತೀವಿ, ಬೇರೆ ಯಾವ್ದಾದ್ರು ಸುಭಾಷ್ ಚಂದ್ರ ಬೋಸ್ ಅಂತ ಇನ್ಸ್ಪಿರೇಷನ್ ತಗೊಂತೀವಿ. ಇನ್ಸ್ಪಿರೇಷನ್ ತಗೊಂಡು ಒಂದ್ 5 ನಿಮಿಷ ಮರ್ತೋಗ್ತೀವಿ. ಖಂಡಿತ ಸರ್, ಖಂಡಿತ. ನಮ್ಮ ಜೊತೆಯಲ್ಲಿರುವಂತದ್ದು ನಮ್ಮ ಪ್ರಾಕ್ಟಿಕಲ್ ಆಗಿ ಲೈವ್ಲಿಹುಡ್ ರೆಗ್ಯುಲರ್ ಜೀವನಕ್ಕೆ ಬೇಕಾಗಿರುವಂತದ್ದು ನೀವು ಗ್ಯಾಪ್ ನ ಫಿಲಪ್ ಮಾಡ್ತಾ ಇದ್ದೀರಾ. ಏನಕ್ಕೆ ಫಿಲಪ್ ಮಾಡ್ತಾ ಇದ್ದೀರಾ? ಮತ್ತೆ ಇದು ಎಲ್ಲಾ ಕಡೆ ರೀಚ್ ಆಗ್ಬೇಕು. ನಿಮ್ಮ ಚಾನೆಲ್ ನೋಡಿ ನಾನು ಎಷ್ಟೋ ಸಾಧಕರದ್ದು 1-2-3 ವಿಡಿಯೋ ನೋಡಿ ಬಂದೆ. ನಂಗೆ ಬಹಳ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇದು ಇನ್ಸ್ಪಿರೇಷನ್ ತಗೋರು. ಇವಾಗ ಬುಕ್ ರೀಡಿಂಗ್ ಹೊಟ್ಟೋಗಿದೆ ಸರ್. ಯಾರಿಗೂ ಪೇಷನ್ಸ್ ಇಲ್ಲ. ನೀವು ಬುಕ್ ನ PDF ಕನ್ವರ್ಟ್ ಮಾಡಿ ಏನೇ ಎಲೆಕ್ಟ್ರಾನಿಕ್ ತನ್ನಿ ಓದೋದಕ್ ಬೇಕಲ್ಲ. ನಾನ್ ಹೇಳೋದೇನು ಅಂದ್ರೆ ಇಫ್ ಯು ರೀಡ್ ರೈಟ್, ಇಫ್ ಯು ರೈಟ್ ರೀಡ್. ಇವಾಗ ಎಕ್ಸಾಮ್ ಅಲ್ಲಿ ಬರಿತೀವಿ, ಓದ್ಬೇಕು ಇನ್ನೊಂದ್ಸತಿ ಸರಿಗ್ ಬರ್ದಿದ್ವಾ ಇಲ್ವಾ ಅಂತ. ಇಫ್ ಯು ಸಿ ಫಾಲೋ, ಇಫ್ ಯು ಫಾಲೋ ಯು ಸಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲವೂ ಇರುವುದು ಪುಸ್ತಕದಲ್ಲಿ, ಅದು ಇರಬೇಕಾದದ್ದು ಮಸ್ತಕದಲ್ಲಿ ಅಂತ. ಅಷ್ಟೇ. ಸೊ ಇವಾಗ ನಾವು ಪೇಜ್ ಫಾಲೋ ಮಾಡೋದಲ್ಲ ಸರ್, ಪೇಜ್ ಫಾಲೋ ಮಾಡ್ಬೇಕು. ಪೇಜ್ ಫಾಲೋ ಮಾಡೋದಲ್ದೆ ನೀವ್ ಯಾರನ್ನ ಇಂಟರ್ವ್ಯೂ ಮಾಡಿದೀರಾ ಅದನ್ನ ನೋಡಿದ್ರೆ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮತ್ತೆ ಪ್ಲೀಸ್ ಕಂಟಿನ್ಯೂ ಸರ್. ಇದು ಎಲ್ಲಾರ್ಗು ಸೇರ್ಬೇಕು. ಮತ್ತೆ ಜೆನ್ಜಿನೂ ಇಂಟರ್ವ್ಯೂ ಮಾಡಿ ಅಂತ ಒಂದು ಕ್ವಶನ್ ನೀವು ಜೆನ್ಜಿ ಬಗ್ಗೆ ಕೇಳ್ತಾ ಇದ್ರಿ. ಸೊ ಅವ್ರನ್ನೂ ಇಂಟರ್ವ್ಯೂ ಮಾಡಿ, ಅವರು ಸಾಧನೆ ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ರೀಚಬಿಲಿಟಿನೂ ಜಾಸ್ತಿ ಆಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ವ್ಯಾಪಾರಗಳಾಗ್ಲಿ, ನಮ್ಮಲ್ಲಿ ಕಮರ್ಷಿಯಲ್ ಲಾಟ್ ತಗೊಂಡ್ಬರ್ತೀವಿ, ನಾವು ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಹೇಳೋದೇ ನೋಡಿ. ನಮ್ಮ ಗಿರಿನಗರದ ವಿಭಾಗದಲ್ಲಿ ಯಾರಿದ್ದೀರಿ, ಅದು ಮಧ್ಯಮ ವರ್ಗದವರೇ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇರೋದು. ಲೋವರ್ ಆಗ್ಬೋದು, ಹೈಯರ್ ಆಗ್ಬೋದು, ನಡ್ಕೊಂಡು ಹೋಗ್ತಾ ಇರೋದು ಮಧ್ಯಮ ವರ್ಗದವ್ರು. ಯಾರೇ ಕಷ್ಟದಲ್ಲಿದ್ರು ನಿಜವಾಗ್ಲೂ ನಮ್ಮ ಈ ಅದ್ಭುತ ಶಕ್ತಿ ಇವರನ್ನ ನೀವು ಭೇಟಿ ಮಾಡ್ಬೋದು. ಅವರು ಫ್ರೀ ಕ್ಲಿನಿಕ್ ಆಗ್ಬೋದು, ಫ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ ಆಗ್ಬೋದು, ತುಂಬಾ ಹಲವಾರು ಒಳ್ಳೊಳ್ಳೆ ಯೋಜನೆಗಳು ಇಟ್ಟಿದ್ದಾರೆ. ಶಿವಾಜಿ ತರ ಅವ್ರ ಕಷ್ಟ ಅಂತೂ ಯಾರು ಕೊಡ್ಬೇಡಿ. ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾನು ಕೇಳ್ಕೊತೇನೆ. ಯಾಕಂದ್ರೆ ಒಂದು ವ್ಯಕ್ತಿ ಹುಟ್ಟಿ ಬರ್ತಾನೆ, ಒಂದು ಗೆಲುವಿಗಾಗಿ ಹುಟ್ಟಿ ಬರ್ತಾನೆ ಅಂತಂದ್ರೆ ನಿಜವಾಗ್ಲೂ ಅಷ್ಟು ಸುಲಭದ ಮಾತಲ್ಲ. ಅವ್ರ ಮುಖದಲ್ಲಿ ನಗು ಇರ್ಬೋದು, ಆದ್ರೆ ಒಳಗಡೆ ಅವ್ರ ಜ್ವಾಲಾಮುಖಿ ಅಂತ ನೋವಿದೆ, ನನಗ್ ಗೊತ್ತಾಗ್ತಾ ಇದೆ. ಅದನ್ನ ಹೊರಗಡೆ ಹೇಳ್ಕೊಂಡಾಗ ಏನಾಗುತ್ತೆ, ನಾನು ಹೇಳದ್ನಲ್ಲ 2G 3G 4G 5G ನೀವೆಲ್ಲಾರು ಮತ್ತೆ ರಿಟರ್ನ್ 1G ಹೊಟ್ಟೋಗ್ಬಿಡ್ತೀವಿ, 0 ಹೊಟ್ಟೋಗ್ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಜನರೇಷನ್ ನ ಕಾಪಾಡ ನಿಮ್ಗೆ ಆ ಭಗವಂತ ತಾಯಿ ಭುವನೇಶ್ವರಿ ಹಾಗೂ ಕೇದಾರನಾಥನ ಒಂದು ಅನುಗ್ರಹ ನಿಮ್ ಮೇಲಿರ್ಲಿ. ನಿಜವಾಗ್ಲೂ ನಿಮ್ಗೆ ಎಲ್ಲಾ ರೀತಿಯ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾ, ದಯವಿಟ್ಟು ರಾಜಕೀಯ ವ್ಯಕ್ತಿಗಳು, ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಈ ರೀತಿಯ ವ್ಯಕ್ತಿ ಸಾಧನೆ ಮಾಡಿರುವಂತವ್ರು ಯಾವಾಗ್ಲೂ ಗುರುತಿಸ್ಕೊಂಡ್ರೆ ನೋಡಿ, ಸೆಲೆಬ್ರಿಟಿ ಹೇಳುವಂತ ಸಂದೇಶ ಅಂತ ತಗೋತೀವಿ. ಇವರು ಒನ್ ಕೈಂಡ್ ಆಫ್ ಸೆಲೆಬ್ರಿಟಿನೇ. ಯಾಕೆಂತಂದ್ರೆ ಅಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಂದಾಗ ನಿಜವಾಗ್ಲೂ ನೀವು ಗುರುತಿಸಿದಾಗ ಅದು ತುಂಬಾ ಅನುಕೂಲ ಆಗುತ್ತೆ, ಎಷ್ಟೋ ಜನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ಜೈ ಹಿಂದ್, ಒಂದೇ ಮಾತರಂ. ಮತ್ತೆ ಒಂದು ವಿಶೇಷವಾದ ವ್ಯಕ್ತಿಯ ಜೊತೆಲಿ ಮತ್ತೆ ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ, ನಿಮ್ಮನ್ನ ಭೇಟಿ ಮಾಡಕ್ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಗೆ ನಮ್ಮ